ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯ ಅದ್ವೈತ ವೇದಾಂತ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ಗುರೂಜಿಯವರ 28, 29, 30, 31ನೇ ವಿಡಿಯೋ ತತ್ವಬೋಧದ ಬಗ್ಗೆ ಕೊಟ್ಟಿರುವಂತಹ ಅವರ ಪ್ರವಚನಗಳ ಮೇಲೆ ನಾವು ವಿಚಾರವನ್ನ ಮಾಡೋಣ. ನಾವು ಇದುವರೆಗೂ 27ನೇ ವಿಡಿಯೋವರೆಗೂ ನಾವು ಚಿಂತನೆಯನ್ನ ಮಾಡಿ ಮುಗಿಸಿದ್ವಿ. ಇವಾಗ ತತ್ವ ವಿವೇಕವನ್ನ ಉಪಯೋಗಿಸಿಕೊಂಡು ನಾವು ಶರೀರತ್ರಯಗಳು ಆ ಪ್ರಕ್ರಿಯೆಯ ಮೂಲಕ ನಾನು ಯಾರು ಅನ್ನೋದನ್ನ ಕಂಡುಕೊಳ್ಳೋದನ್ನ ನಾವು ನೋಡ್ತಾ ಇದ್ದೀವಿ. ಇವಾಗ ಸ್ಥೂಲ ದೇಹ ಮತ್ತೆ ಸೂಕ್ಷ್ಮ ಶರೀರ ಎರಡನ್ನು ನಾವು ವಿಚಾರ ಮಾಡಿ ಆಯಿತು. ಇವತ್ತು ಕಾರಣ ಶರೀರದಿಂದ ನಾವು ಪ್ರಾರಂಭ ಮಾಡೋಣ. ಇದು ಮುಗಿದ್ರೆ ಮುಂದಿನ ಪ್ರಕ್ರಿಯೆಗೆ ಹೋಗೋಣ. ಕಾರಣ ಶರೀರದ ಬಗ್ಗೆ ಹಲವು ಪ್ರಶ್ನೆಗಳು. ವಿಡಿಯೋ ಎಲ್ಲ ವೀಕ್ಷಿಸಿದಿರಿ ಅಂತ ತಿಳ್ಕೊಳ್ತೀನಿ. ಈಗ ನಾವು ಶರೀರತ್ರಯಗಳು ಅನ್ನೋದು ಅದರ ಬಗ್ಗೆ ನಾವು ವಿಚಾರ ಮಾಡಾಗಿದೆ. ಆದ್ರಿಂದ ಇವಾಗ ಕಾರಣ ಶರೀರ ಅನ್ನೋದು ಯಾತಕ್ಕೆ ಹೆಸರು ಬಂತು ಮತ್ತು ಅದರ ಲಕ್ಷಣ ಎರಡನ್ನು ಸಹ ಸಾವಿತ್ರಿ ಅವರು ಹೇಳ್ತೀರಾ? ಕಾರಣ ಶರೀರ ಅಂದ್ರೆ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಕ್ಕೆ ಅದಕ್ಕೆ ಕಾರಣ ಶರೀರ ಅಂತ ಹೆಸರು ಬಂದಿದೆ. ಯಾಕೆ ಅಂತಂದ್ರೆ ಒಂದು ಬೀಜ ಗಿಡ ಆಗಿ ಮರವಾಗಿ ಹೇಗಾಗತ್ತೋ ಆ ತರ ಇದು ಇವೆರಡಕ್ಕೂ ಕಾರಣವಾಗಿರುತ್ತೆ ಈ ಶರೀರ ಅಂತ. ಅಂದ್ರೆ ಇದರ ಲಕ್ಷಣ ಅಂತಂದ್ರೆ ಅಜ್ಞಾನನೇ ಇದು. ಯಾಕೆ ಅಂತಂದ್ರೆ ಅಜ್ಞಾನ ಯಾವಾಗಿಂದ ಇದೆ ಅಂತ ಹೇಳಕ್ಕಾಗಲ್ಲ. ಅದು ಅಜ್ಞಾನವನ್ನ ಅದಕ್ಕೆ ನಾನಿದ್ದೇನೆ ಅಂತ ಅರಿವಿರತ್ತೆ, ಆದ್ರೆ ಆತ್ಮನ ಬಗ್ಗೆ ಅದಕ್ಕೆ ಅರಿವಿರಲ್ಲ. ಹಾಗಾಗಿ ಇದನ್ನ 3 ಶರೀರಗಳು ಅಂತ ಮುಂದೆನೂ ವಿವರಿಸ್ತಾ ಹೋಗ್ತಾರೆ ಕಾರಣ ಶರೀರ. ಹಾಗಾಗಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಮುಂದೆ ಬರುತ್ತೆ. ಅದಕ್ಕೂ ಆತರ ಹೆಸರು. ಕಾರಣ ಶರೀರ ಅಂತಂದ್ರೆ ಅಜ್ಞಾನನೇ. ಅದನ್ನೇ ನಾವು ಈ ಕಾರಣ ಶರೀರದಲ್ಲಿ 19 ಲಕ್ಷಣಗಳು ಅಂತ ಹೇಳಿದ್ದಾರೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಹಾಗೆ ಅದು ಸೇರ್ಕೊಂಡು 19 ಲಕ್ಷಣಗಳಿರ್ತಕ್ಕಂಥದ್ದು ಈ ಕಾರಣ ಶರೀರ ಅಂತ ಹೇಳಿದ್ದಾರೆ. ಕಾರಣ ಶರೀರಕ್ಕೆ 19 ಅಂಶಗಳಿರುತ್ತಾ? ಮರ್ತೋಗಿದ್ದೀರಾ ನೀವು? ನಾವು ಹಿಂದೆ ವಿಚಾರ ಮಾಡಿದ್ವಿ. ಹೌದು, ಅಂಗಗಳು ಕಾರಣ ಶರೀರಕ್ಕೆ 19 ಅಂಗಗಳು. ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು, ದೇಹ, ಬುದ್ಧಿ, ಅಹಂಕಾರ ಅಂತ. ಅಜ್ಞಾನ ಅನ್ನೋದೇನೆ ಕಾರಣ ಶರೀರ ಅಂತ. ಅದಕ್ಕೆ ನಾನು ಅಂತ ಅರಿವಿರಲ್ಲ, ನಾನಿದ್ದೇನೆ ಸೂಕ್ಷ್ಮ ಶರೀರಕ್ಕೆ ಈ ಅಂಗಗಳೆಲ್ಲ ಇರೋದು ಸೂಕ್ಷ್ಮ ಶರೀರಕ್ಕೆ. ಕಾರಣ ಶರೀರಕ್ಕೆ ಇವೆಲ್ಲ 19 ಅಂಗಗಳು ಇರಲ್ಲ. ಅದು ಕಾರಣ ಶರೀರ ಅಂತಂದ್ರೆ ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅದನ್ನೇ ಕಾರಣ ಶರೀರ ಅಂತ ಹೇಳಿದ್ದಾರೆ. ಅದಕ್ಕೇನೆ ಅಜ್ಞಾನ, ಅಹಂಕಾರ, ಅಜ್ಞಾನ ಅದು ಕಾರಣ ಶರೀರ ಅಂತ. ಕಾರಣ ಶರೀರಕ್ಕೆ ಇಂಥದ್ದೇ ಅಂತ ಹೇಳೋದಕ್ಕೆ ಬರಲ್ಲ. ಅದು ರೂಪ, ಗುಣ, ಲಕ್ಷಣಗಳು ಅದಕ್ಕೆ ಏನು ಇರಲ್ಲ ಅಂತ ವಿವರಿಸ್ತಾ ಹೋಗ್ತಾರೆ ಮುಂದೆ. ಅದನ್ನ ಹೋಗ್ತಾರೆ. ಈ ಪ್ರಾಣ ಅದೆಲ್ಲಾನು ಇರಲ್ಲ, ಅದೆಲ್ಲ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಸೂಕ್ಷ್ಮ ಶರೀರ ಇರೋದ್ರಿಂದ ಇದು ಈ 3 ಇರೋದ್ರಿಂದ ಅದು
ಹೊರಗಡೆ ಇರ್ತಕ್ಕಂತ ಆ ಪ್ರಪಂಚದಲ್ಲಿ ಏನಾಗತ್ತೆ ಅನ್ನೋದನ್ನ ತಿಳ್ಕೊಳಕ್ಕಾಗತ್ತೆ ಅಂತ ಆ ಸೂಕ್ಷ್ಮ ಶರೀರದ ಮೂಲಕ. ಯಾಕೆಂದ್ರೆ ಈ ಸೂಕ್ಷ್ಮ ಸ್ಥೂಲ ಶರೀರಕ್ಕೆ ಶರೀರಕ್ಕಾಗಿ ಇದು ಮನಸ್ಸು, ಬುದ್ಧಿ ಕಾರಣವಾಗಿರೋದು. ಅವೆಲ್ಲಾನು ಬೇಕಲ್ವಾ ಕೆಲಸ ಮಾಡ್ಬೇಕು ಅಂತಂದ್ರೆ. ಹಾಗಾಗಿ ಒಂದ್ ನಿಮಿಷ, ಇದು ಏನು ಅಂದ್ರೆ ಈ ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರಕ್ಕೆ ಕಾರಣವಾದದ್ದು ಹೌದು. ಇದು ಅವಿದ್ಯಾ ಸ್ವರೂಪ. ಆ ಅವೆರಡು ಶರೀರಗಳಿಗೆ, ಈ ಸೂಕ್ಷ್ಮ ಶರೀರಕ್ಕೆ 19 ಮತ್ತೆ ಸ್ಥೂಲ ಶರೀರ ಇದ್ದಾಗ 24 ಅಂಶಗಳು ಇರುತ್ತೆ. ಇದಕ್ಕೆ ಹೀಗೆ ಅಂತಂದ್ಬಿಟ್ಟು ಹೇಳೋದಕ್ಕಾಗಲ್ಲ, ಮುಂದೆ ಅದನ್ನ ವಿಚಾರ ಮಾಡೋಣ ನಾವು. ಹೌದು. ಇದು ಅವಿದ್ಯಾರೂಪವಾಗಿರೋದು ಮತ್ತೆ ಇವೆರಡಕ್ಕೂ ಕಾರಣವಾಗಿರುವಂತಹದ್ದು. ಅವಿದ್ಯೆ ಅಂತಂದ್ರೆ ಏನು ಅಂದ್ರೆ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದು ನನಗೆ ಅರಿವಿಗೆ ಇಲ್ಲದೆ ಇರೋಂತಹದ್ದು. ಒಂದು ಜ್ಞಾನ ಆದರೆ ನನಗೆ ಇಷ್ಟು ಗೊತ್ತಿದೆ ಅನ್ನೋದು ಗೊತ್ತಾಗತ್ತೆ. ಆದರೆ ಅವಿದ್ಯೆ ಅನ್ನೋದಕ್ಕೆ ಅದ ಒಂದು ಗುಣ ಲಕ್ಷಣಗಳು ಏನು ಇರಲ್ಲ, ಇಷ್ಟು ಒಂದು ಪ್ರಮಾಣ ಅನ್ನೋದು ಇರಲ್ಲ, ರೂಪವೂ ಇರಲ್ಲ. ಅದು ಅವಿದ್ಯಾ ಸ್ವರೂಪ. ಇದು ಹಾಗಂದ್ರೆ ಮುಂದೆ ಸ್ವಲ್ಪ ವಿಚಾರ ಮಾಡೋಣ. ಸಂಧ್ಯಾಜಿ, ಹಾಗಾದ್ರೆ ಇದು ಯಾವ ತರ ಅಜ್ಞಾನ? ಅವಿದ್ಯೆ ಅಂದ್ರೆ ಇವಾಗ ಅಜ್ಞಾನ ಅಂತ ನಾವು ವಿಚಾರ ಮಾಡಿದ್ವಿ. ಮತ್ತೆ ಈ ಅಜ್ಞಾನದಿಂದ ನಮ್ಗಾಗುವ ಪರಿಣಾಮ ಏನು? ಇದು ಯಾವ ರೀತಿಯ ಅಜ್ಞಾನ ಹೇಳ್ತೀರಾ? ಈ ಅಜ್ಞಾನ ಅನ್ನೋದು ನಾನು ಅನ್ನೋದ್ರ ಮೇಲೆ ನಿಂತಿದೆ. ಸ್ಥೂಲ ಸೂಕ್ಷ್ಮ, ಈ ಸೂಕ್ಷ್ಮ ಶರೀರಗಳು ಸ್ಥೂಲ ಶರೀರಗಳಿಗೆ ಕಾರಣವಾಗಿರ್ತಕ್ಕಂಥ ಈ ಕಾರಣ ಶರೀರ ಇದು ಅವಿದ್ಯಾರೂಪ. ಇದಕ್ಕೆ ಅವಿದ್ಯಾರೂಪ ಅಂದ್ರೆ ಅಜ್ಞಾನನೇ ಇಲ್ಲಿ ಅವಿದ್ಯೆ. ಇಲ್ಲಿ ಈ ಕಾರಣ ಶರೀರಕ್ಕೆ ಅಜ್ಞಾನನೇ ಅವಿದ್ಯೆ. ಇಲ್ಲಿ ಇದು ಹೇಗೆ ಅಂತ ಹೇಳಕ್ ಬರಲ್ಲ. ಮಿಥ್ಯೆ. ಈಗ ಹೇಗೆ ನಾವು ಹಗ್ಗದಲ್ಲಿ ಹಾವು ನೋಡಿದ್ವೋ ಹಾಗೆ ಇದು ಇದೆ ಅಂತ ಅನುಭವಕ್ಕೆ ಬರುತ್ತೆ, ಆದ್ರೆ ಅದು ಅಗೋಚರ, ಕಾಣಿಸಲ್ಲ ನಮ್ಗೆ. ಅದು ಹೇಗಿದೆ ಏನು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಅದನ್ನ ಅನಿರ್ವಚನೀಯ ಅಂತಾನೂ ಹೇಳ್ತಾರೆ. ಹೇಳಕ್ ಆಗಲ್ಲ ಅದು ಯಾವ ರೀತಿ ಇದೆಯೋ ಇಲ್ವೋ ಅನ್ನೋದು ನಮಗ್ ಗೊತ್ತಾಗಲ್ಲ. ಅನುಭವಕ್ಕೆ ಬಂದಿರುತ್ತೆ, ಆದ್ರೆ ಅದು ಹೇಗಿದೆ ಅನ್ನೋದು ಗೊತ್ತಾಗಿರಲ್ಲ. ಅದಕ್ಕೆ ಒಂದು ಉದಾಹರಣೆನೂ ಕೊಟ್ಟಿದ್ದಾರೆ ಪ್ರಭುಜಿ. ಕಾಫಿ ಕುಡಿದು ಕನಸಿನಲ್ಲಿ ನಮ್ಗೆ ಕಾಫಿ ಕುಡಿದಾಗ ಕಾಫಿ ಅನುಭವ ಆಗುತ್ತೆ. ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಗದು ಕಾಫಿ ಇರಲ್ಲ ಅಲ್ಲಿ. ಈಗ ಕುಡ್ದದ್ ಅನುಭವ ಇದೆ, ಆದ್ರೆ ಅಲ್ಲಿ ಕಾಫಿ ಇರಲ್ಲ ಎಚ್ಚರವಾದಾಗ. ಅದೆಲ್ಲ ಮಿಥ್ಯ. ಈಗ ಹಗ್ಗದಲ್ಲಿ ಹಾವು ನೋಡ್ದಾಗೆ ಹಾಗೆ. ಹಾಗಾಗಿ ಅದನ್ನ ನಮ್ಮ ಈಗ ನಾವು ದೇಹ ಇದೆ ಅನ್ನೋದು ಸ್ಥೂಲ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ ಅರಿವಿರುತ್ತೆ. ಹಾಗೆ ಕಾರಣ ಶರೀರಕ್ಕೂ ಅರಿವಿರುತ್ತೆ, ಆದ್ರೆ ಅದು ಹೀಗೆ ಇದೆ, ಹೀಗೆ ಇದೆ, ಇದೀನಿ ಅನ್ನೋದು ಗೊತ್ತಾಗಿರಲ್ಲ. ಇಲ್ಲಿ ಏನಂದ್ರೆ ಈಗ ಜ್ಞಾನಕ್ಕೆ ಹೇಳ್ಬೋದು, ಈಗಿದೆ ಅಂತ ಹೇಳ್ಬೋದು. ರೀತಿಯಲ್ಲಿ ಹೇಳಕ್ ನೀವು ಬರಲ್ಲ ಅದನ್ನ ಅಂತ ಹೇಗೆ ಹೇಳಿದೆ. ಹಗ್ಗದಲ್ಲಿ ಹಾಗಾಗಿ ಹಾವಿನ ಆರೋಪ ಆಗಿರುತ್ತೋ ಅದು ಮಿಥ್ಯೆ. ಹಾಗೆ ಈ ಅಜ್ಞಾನನ ನಾವು ಯಾವುದು ಏನು ಅಂತ ಹೀಗೆ ಅಂತ ವಿವರಣೆ ನಾವು ಕೊಡೋದಕ್ಕಾಗಲ್ಲ. ಹೇಗೆ ಕಾಫಿಯ ಅನುಭವ ಕನಸಿನಲ್ಲಿ ಆಯ್ತೋ, ಇನ್ನು ಅನೇಕ ರೀತಿಯಲ್ಲಿ ಅನುಭವಗಳು. ಏನು ಹುಲಿ ಹಟ್ಟಿಸ್ಕೊಂಡ್ ಬರುತ್ತೆ, ಮೇನು ಹಳ್ಳದಲ್ಲಿ ಬಿದ್ದೋಗ್ತೀವಿ, ಅವಾಗ ಎಚ್ಚರ ಆಗುತ್ತೆ, ಆದ್ರೆ ಅದು ನಿಜ ಅಲ್ಲ ಅಂತಂದ್ಬಿಟ್ಟು ಎಚ್ಚರ ಆದ್ಮೇಲೆ ಇದು ಅನ್ಸುತ್ತೆ. ಆದ್ರೆ ಅಲ್ಲಿ ಅನುಭವ ಅಂತೂ ಆಯ್ತು. ಆ ರೀತಿಯಲ್ಲಿ ಇರುವಂತಹದ್ದು. ನಾವು ಹೀಗೆ ಅಂತಂದ್ಬಿಟ್ಟು ಹೇಳಕ್ಕಾಗಲ್ಲ. ಈ ಕಾರಣ ಶರೀರ ಅವಿದ್ಯಾರೂಪವಾದದ್ದು. ಮತ್ತೆ ಅದರಿಂದ ಅದರ ಪರಿಣಾಮ ಏನು? ಅವಾಗ ನಮ್ಗೇನ್ ಅನ್ಸುತ್ತೆ? ಇವಾಗ ಅಜ್ಞಾನ, ನಾನ್ ಯಾರು ಅನ್ನೋದು ಗೊತ್ತಿಲ್ಲ ಅಲ್ವಾ? ಅದರಿಂದ ನನಗೆ ಯಾವ ರೀತಿಯ ಭಾವನೆಗಳು ಬರುತ್ತೆ? ಸಂಧ್ಯಾಜಿ, ನೀವೇ ಹೇಳ್ತೀರಾ? ಅದರ ಪರಿಣಾಮ ಏನು? ಅದರ ಪರಿಣಾಮ ಇದ್ದೇ ಇರುತ್ತಲ್ವಾ? ಇವಾಗ ಕಾಫಿ ಕುಡ್ದಿದ್ದು ಅಲ್ಲಿ ಅನುಭವ ಆಯ್ತು, ಹಾಗೇನೆ ಈ ಅವಿದ್ಯೆ ಅನ್ನೋದು ಇರೋದ್ರಿಂದ ಅದರ ಪರಿಣಾಮನೂ ಏನಾದ್ರೂ ಇರ್ಬೇಕಲ್ವಾ? ಅದು ನಿಜಾನ ಸುಳ್ಳು ಅದು ಬೇರೆ. ಅದು ಹೇಗೆ ಅಂತಂದ್ರೆ ಇವಾಗ ನನಗೆ ನಾನ್ ಯಾರು ಅನ್ನೋದು ಗೊತ್ತಿರಲ್ಲ ಅಲ್ವಾ? ಅದಕ್ಕೋಸ್ಕರ ನಾನು ಪರಿಚ್ಛಿನ್ನ, ನನಗೆ ಸೀಮಿತತೆ ಅನ್ನೋದು ಬಂದ್ಬಿಡುತ್ತೆ. ನಾನು ಆತ್ಮ
ನಾನು ಅಂದ್ರೆ ಆತ್ಮ, ನಾನು ಪರಬ್ರಹ್ಮ ಸ್ವರೂಪಿ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ನಿಜ ಸ್ವರೂಪ ಗೊತ್ತಿಲ್ಲದೆ ಇರೋದೇ ಅದೇ ಅವಿದ್ಯೆ. ಅದಕ್ಕೋಸ್ಕರ ನಾನು ಇಷ್ಟಕ್ಕೆ ಸೀಮಿತವಾಗಿ ಹೋಗ್ತೀನಿ. ಅದಕ್ಕೆ ನಾನು ಪರಿಪೂರ್ಣನಾಗ್ಬೇಕು ಅಂತಂದ್ಬಿಟ್ಟು ನಾನು ಈ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರಗಳನ್ನ ಆ, ನಾನು ಪಡ್ಕೊಳ್ಳೋದು. ಅದಕ್ಕೆ ಇದು ಕಾರಣ ಶರೀರ. ಆಮೇಲೆ ಮುಂದೆ ಕೇಳ್ತಾರೆ, ಕಾರಣ ಶರೀರಕ್ಕೆ ರೂಪ ಇದೆಯಾ ಅಂದ್ರೆ, ಶರೀರ ಅನ್ನೋದಕ್ಕೆ ಒಂದು ರೂಪ ಇರುತ್ತೆ. ನಾವು ಮೊದ್ಲೆಲ್ಲಾನು ಚಿಂತನೆ ಮಾಡಿದ್ವಿ. ಸ್ಥೂಲ ಶರೀರ ಅನ್ನೋದಕ್ಕೆ ಒಂದು ರೂಪ ಇದೆ. ಮತ್ತೆ ಎಲ್ಲ ಶರೀರಗಳು ಅಂದ್ರೆ ಅದಕ್ಕೆ ಅಂಗಾಂಗಗಳು ಇರುತ್ತವೆ ಅಂತಂದ್ಬಿಟ್ಟು. ಅದೇ ಕಾರಣ ಶರೀರಕ್ಕೆ ನಿಜವಾಗ್ಲೂ ಇರುತ್ತಾ? ಮತ್ತೆ ಆ, ಈ ಕಾರಣ ಶರೀರದ ಇತರ ಲಕ್ಷಣಗಳು ಏನು ಅನ್ನೋದನ್ನ ಸಾವಿತ್ರಿ ಅವ್ರು ಹೇಳ್ತೀರಾ? ತಿಳಿಸಿದ್ದೆ ಅನ್ಸತ್ತೆ. ಅದಕ್ಕೆ ಅಜ್ಞಾನ ಇರತ್ತೆ, ರೂಪ ಲಕ್ಷಣಗಳು ಏನು ಇರಲ್ಲ, ಅದು ಹೇಳಕ್ಕಾಗಲ್ಲ, ಅನಿರ್ವಚನೀಯ ಅಂತ. ಈಗ ಮಿಥ್ಯ ಅನ್ನೋ ಅದು ಆ, ಅಜ್ಞಾನನ ಹೇಗ್ ಇವಾಗ ಒಂದು ಗುರುಜಿಯವರು ಉದಾಹರಣೆ ಕೊಟ್ಟಿದಾರಲ್ವಾ, ಮೆಡಿಕಲ್ ಓದ್ತಾ ಇದೀಯಾ, ನಿನ್ಗೆ ಅದ್ರ ಬಗ್ಗೆ ಗೊತ್ತಿದೀಯಾ ಇಲ್ಲ ಅಂತಂದ್ರೆ ಅದು ಹೇಳಕ್ಕಾಗಲ್ಲ ಅಂತ. ಅಜ್ಞಾನನ ಜ್ಞಾನ ಆದ್ರೆ ಇಂತ ಅದು ಆ ವಿದ್ಯೆ ನನ್ಗಿಲ್ಲ ಅಂದ್ರೆ ಆ ಜ್ಞಾನ ಬಂದ ತಕ್ಷಣ ಅದು ಈ ತರ ಕಲ್ತ್ಕೊಂಡೆ ಅಂತಂದ್ರು ಹೇಳ್ಬೋದು. ಅಜ್ಞಾನ ನನಗೆ ಯಾವ ತರ ವಿವರಿಸಕ್ಕಾಗತ್ತೆ? ಅದು ಹೇಳಕ್ಕಾಗಲ್ಲ. ಅದು ಹೇಳಕ್ ಆಗದೆ ಇರೋದ್ರಿಂದಾನೇ ಅದು ಅನಿರ್ವಚನೀಯ ಅಂತ ಹೇಳ್ತಾ ಹೋಗ್ತಾರೆ. ಇದಕ್ಕೆ ರೂಪ ಅನ್ನೋದು ರೂಪ ಇಲ್ಲ, ಅದಕ್ಕೆ ರೂಪ, ಕೈಕಾಲ, ಅಂಗಗಳು ಅದೆಲ್ಲ ಏನಿಲ್ಲ. ಅಂಗಗಳು ಯಾಕಂದ್ರೆ ಇಲ್ಲ. ಅವೆರಡು ಶರೀರಗಳಿಗೂ ಇದು ಕಾರಣ. ಹೇಗೆ ಅಂದ್ರೆ ಅವಾಗ್ಲೇ ನೀವು ಹೇಳಿದ್ರಲ್ವಾ, ಅದು ಪರಿಮಿತಿ, ಅದಕ್ಕೆ ಅಜ್ಞಾನ ಇರೋದ್ರಿಂದ, ಪರಿಮಿತವಾಗಿರೋದ್ರಿಂದ ಅದು ಆನಂದ ಅನ್ನೋದು ಇದೆ. ಅದು ಅನಂತವಾಗ್ಲು ಪ್ರಯತ್ನ ಮಾಡಕ್ ಹೋದಾಗ ಆ ಕರ್ಮ ಫಲಗಳನ್ನ ಜನ್ಮ ಬಂದಿರೋದಕ್ಕೆ ಅದಕ್ಕೇನೆ ಜನ್ಮ ಬಂದಿರತ್ತೆ. ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅದು ಬಂದಿರೋದಕ್ಕೆ ಆ ಅನಂತವಾಗಲು ಪ್ರಯತ್ನ ಮಾಡೋದಕ್ಕೆ ಅದು ಕರ್ಮ ಮಾಡ್ತಾ ಹೋಗತ್ತೆ. ಆ ಕರ್ಮದಿಂದ ಆ ಕರ್ಮ ಫಲವನ್ನು ಅನುಭವಿಸೋದಕ್ಕೆ ಮತ್ತೆ ಅದೇ ಸ್ಥೂಲ ಶರೀರ ಬರುತ್ತೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರಕ್ಕೆ ಇದು ಕಾರಣವಾಗಿರ್ತಕ್ಕಂಥದ್ದು ಕಾರಣ ಶರೀರ, ಇದರ ಅವಿದ್ಯಾ ಲಕ್ಷಣ ನೀವು ರೂಪವಾಗಿರ್ತಕ್ಕಂಥದ್ದು ಅಂತ. ಅದಕ್ಕೆ ಅದು ಚಕ್ರ ತರ ಅದು ಮುಂದುವರಿತಾನೇ ಇರತ್ತೆ. ಅಜ್ಞಾನ ಅದನ್ನ ತಿಳ್ಕೊಳ್ಳೋವರೆಗೂ ಅದು ಮುಂದುವರಿಯತ್ತೆ. ಅದನ್ನು ಜ್ಞಾನ ಬಂದಿದೆ ಅಂತ ಹೇಳ್ಬೋದೇ ಹೊರತು ಅಜ್ಞಾನನ ನಾವು ಅದು ಇದೆ ಅಂತ ನಾವು ಹೇಳಕ್ಕಾಗಲ್ಲ ಅಂತ ಸ್ಪಷ್ಟಪಡಿಸ್ತಾರೆ ಗುರುಜಿಯವರು. ಅದೇ ಜ್ಞಾನ ಬರೋವರೆಗೂ ಹಾ, ಅದು ಅನುಭವಗಳನ್ನ ಪಡೆಯೋದಕ್ಕೆ ಅದು ಪ್ರಯತ್ನ ಪಡ್ತಾನೆ ಇರುತ್ತೆ. ಪಡ್ತಾನೆ ಇರತ್ತೆ. ಅದು ಅನಂತವಾಗ್ಲೂ ಪ್ರಯತ್ನ ಪಡಕ್ ಹೋಗತ್ತೆ, ಕರ್ಮ ಫಲಗಳನ್ನ ಅನುಭವಿಸ್ಬೇಕಾಗತ್ತೆ. ಕಾರಣ ಶರೀರದ ಇತರ ಲಕ್ಷಣಗಳೇನು ಅಂತ ಕೇಳ್ತಾರೆ. ನೀವು ಹೇಳಿದ್ರಿ ಆವಾಗಲೇ, ಇದು ಅನಿರ್ವಚನೀಯ ಅಂತಂದ್ಬಿಟ್ಟು, ಅವಿದ್ಯಾ ಸ್ವರೂಪವಾದದ್ದು, ಅನಿರ್ವಚನೀಯ, ಮತ್ತೆ ಇದು ಅನಾದಿಯಾದದ್ದು. ಯಾವಾಗ ಬಂದಿದೆ ಅಂತ ಗೊತ್ತೇ ಇಲ್ಲ. ಮತ್ತೆ ನಿರ್ವಿಕಲ್ಪ. ಈ 4 ಗುಣಗಳನ್ನ ಹೊಂದಿರುತ್ತೆ, 4 ಲಕ್ಷಣಗಳು ಅದಕ್ಕೆ ಇರುತ್ತೆ. ಈ ಅವಿದ್ಯಾ ರೂಪ ಅಂತಂದ್ರೆ ಏನು, ಮತ್ತೆ ಅನಿರ್ವಚನೀಯ, ಮತ್ತೆ ಅನಾದಿ, ಇದೆಲ್ಲನೂ ತಿಳ್ಕೊಳ್ಳೋಣ. ಈ ಪ್ರಶ್ನೆಗಳನ್ನೆಲ್ಲ ಮುಗಿಸ್ಬಿಟ್ಟು ಕೊನೆಯಲ್ಲಿ ಅದನ್ನ ವಿಚಾರ ಮಾಡೋಣ. ಈ ಅಜ್ಞಾನ ಯಾವುದ್ರ ಮೇಲೆ ನಿಂತಿದೆ? ಈ ಅಜ್ಞಾನ ಇದೆ. ಇವಾಗ ಒಂದು ಸೂಚ್ಯವಾಗಿ ಹೇಳ್ತೀನಿ. ಇವಾಗ ನನಗೆ ಏನೋ ಫಿಸಿಕ್ಸ್ ಗೊತ್ತಿಲ್ಲ ಅಂತಂದ್ರೆ ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಈ ಕಾರಣ ಶರೀರದ ಅಜ್ಞಾನ ಯಾವುದರ ಮೇಲೆ ನಿಂತಿದೆ? ಸಾವಿತ್ರಿ ಅವರು. ಇವಾಗ ಫಿಸಿಕ್ಸ್ ಗೊತ್ತಿಲ್ಲ, ಅದಕ್ಕೊಂದು ಸಬ್ಜೆಕ್ಟ್ ಇರಬೇಕು ಅಲ್ವಾ? ಹೌದು. ಈ ನನಗೆ ಗೊತ್ತಿಲ್ಲಪ್ಪ ಅಂತಂದ್ಬಿಟ್ಟು ಹೇಳ್ತೀನಿ.
ಅಥವಾ ಇನ್ನು ಏನೋ ಒಂದು ಗೊತ್ತಿಲ್ಲ, ಒಂದು ಇಂಗ್ಲಿಷ್ ಗೊತ್ತಿಲ್ಲ, ಫ್ರೆಂಚ್ ಗೊತ್ತಿಲ್ಲ, ನನಗೆ ಜಾಪನೀಸ್ ಗೊತ್ತಿಲ್ಲ, ಅದ್ರ ಮೇಲೆ ಇಂಥದ್ರ ಮೇಲೆ ನನಗೆ ಅಜ್ಞಾನ ಇದೆ ಅಂತಂದ್ಬಿಟ್ಟು. ಆದರೆ ಕಾರಣ ಶರೀರದಲ್ಲಿ ಇರುವಂತಹ ಅಜ್ಞಾನ ಯಾವುದು? ಬಹಳ ಸುಲಭ. ಅದನ್ನೇ ನಾವು ಗುರುತಿಸ್ಕೊಂಡಿಲ್ಲ. ನಾನು ಕಾರಣ ಶರೀರ ಅನ್ನೋದು, ಅದು. ಹ? ನಾನು ಅನ್ನೋದ್ರ ಬಗ್ಗೆ ಅದಕ್ಕೆ ಅಜ್ಞಾನ ಹಾ ಇದೆ. ಹೌದು. ಯಾರು ಅನ್ನೋದು ಗೊತ್ತಿಲ್ಲ. ಅದು ನಿಜ ಸ್ವರೂಪ ಅದಕ್ಕೆ ಗೊತ್ತಿಲ್ಲ. ಹೌದು. ಅದಕ್ಕಿರೋ ಅಜ್ಞಾನ ಅದೇನೆ. ಅವಾಗ ನಾನು ಯಾರು ಅಂತ ತಿಳ್ಕೊಂಡ ತಕ್ಷಣ ಅದು ಹೊರಟೋಗತ್ತೆ, ಅದು ಹೌದು. ಕೊನೆಗೊಳ್ಳುತ್ತೆ, ಅದು ಇರಲ್ಲ. ಸಂಧ್ಯಾ ಪರಮೇಶ್ ನೆಕ್ಸ್ಟ್ ಇದೀರಾ? ನಿಜವಾಗಿ ನೋಡಿದ್ರೆ ಈ ಅವಿದ್ಯೆ ಅನ್ನೋದು ಇದೆಯಾ? ಈ ಇಲ್ಲ, ಅಜ್ಞಾನಕ್ಕೆ ರೂಪ ಆ, ಅವಿದ್ಯೆ ಅನ್ನೋದು ನಿಜವಾಗಿ ನೋಡಿದ್ರೆ ಇಲ್ಲ ಅದು. ಓಕೆ. ಸಂಧ್ಯಾಜಿ ಇದೀರಾ? ಈ ಅಜ್ಞಾನ ರೂಪ ಆಕಾರ ಇದೆಯಾ ಇಲ್ಲ ಅಂತಂದ್ಬಿಟ್ಟು ಆಗ್ಲೇ ನಾವು ಚಿಂತನೆ ಮಾಡಿ ಆಯ್ತು. ಅಜ್ಞಾನ ಇದೆ ಅಂತ ಹೇಗ್ ಗೊತ್ತಾಗುತ್ತೆ ನಮ್ಗೆ? ಸಂಧ್ಯಾಜಿ? ಹಾ ಅಮ್ಮ, ಹೇಳಿಮ್ಮ. ಮಧ್ಯೆ ಕಾಲ್ ಬಂದ್ಬಿಡ್ತು ಓದೋದೇ. ಅದೇ ಏನು ಇದು ಅನ್ಕೊಂಡೆ ತೊಂದ್ರೆ ಅಂತ. ಹ್ಮ್ ಹ್ಮ್ ಇವಾಗ 9ನೇ ಪ್ರಶ್ನೆವರೆಗೂ ಚಿಂತನೆ ಮಾಡಿ ಆಯ್ತು. 10ನೇ ಹಾ ಪ್ರಶ್ನೆ, ಹಾ ಅಜ್ಞಾನ ಇದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಈ ಅಜ್ಞಾನಕ್ಕೆ ರೂಪ ಇಲ್ಲ, ಮತ್ತೆ ಅದು ಅನಿರ್ವಚನೀಯ, ಮತ್ತೆ ಹಾ ಅನಾದಿ, ಇದೆಲ್ಲ ಚಿಂತನೆ ಹಾ ಮಾಡಿ ಆಯ್ತು. ಹೌದೌದು ಹೌದು. ಹ ಅಂದ್ರೆ ಆದ್ರೆ ಇದೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಅದು ಯಾವಾಗ ಬಂತು ಅಂತ ನಮಗ್ ಗೊತ್ತಾಗಲ್ಲ. ಜ್ಞಾನ ಯಾವಾಗ ಬಂತು ಅಂದ್ರೆ ನಾವು ಆರಾಮಾಗಿ ಹೇಳ್ಬಿಡ್ಬೋದು. ಈಗ ನಾನು ಈಗ ಒಂದು ಹೈಸ್ಕೂಲ್ ಅಲ್ಲಿ ಏನೋ ಕಲ್ತ್ವಿ, ನಾನು ಇಷ್ಟನೇ ಇಸ್ವಿನಲ್ಲಿ ನಾನು ಹೈಸ್ಕೂಲ್ ಸೇರಿದ್ದೆ, 8th ಅಲ್ಲಿ ನಾನು ಇದನ್ ಕಲ್ತೆ, 1ನೇ ಕ್ಲಾಸ್ ಅಲ್ಲಿ ನಾನು ಇದನ್ ಕಲ್ತೆ, ಇದನ್ ಹೇಳ್ಬೋದು, ಯಾವ್ದೋ ಅದು ಜ್ಞಾನ ಪಡ್ಕೊಂಡಿರೋದನ್ನ. ಈ ಅಜ್ಞಾನನ ಹ್ಮ್ ಯಾವಾಗ ಬಂತು ಅನ್ನೋದೇ ನಮಗ್ ಗೊತ್ತಾಗಲ್ಲ. ಅದು ಅನಾದಿ. ಅದಕ್ಕೆ ಕಾಲ ಇದೇ ಇರೋದಿಲ್ಲ. ಅಂದ್ರೆ ಈಗ ಒಂದ್ ವಿಷಯ ಉದಾಹರಣೆಗೆ ಪ್ರಭುಜಿ ಹೇಳಿದ್ದಾರೆ ಮೆಡಿಕಲ್ ಬಗ್ಗೆ. ನನಗೆ ಮೆಡಿಕಲ್ ಬಗ್ಗೆ ಗೊತ್ತೋ ಇಲ್ವೋ, ಅಂದ್ರೆ ಮೆಡಿಕಲ್ ಬಗ್ಗೆ ಯಾವಾಗಿಂದ ಗೊತ್ತು ಅಂದ್ರೆ ಹೆಂಗ್ ಹೇಳೋದು? ನನ್ಗದು ಗೊತ್ತಿಲ್ಲ. ಗೊತ್ತಿರೋದ್ನ ನಾನು ಹೇಳ್ಬಿಡ್ಬೋದು. ಈಗ ನಾನು ಈ ಟೈಮ್ ನಲ್ಲಿ ಸೇರ್ದೆ, ಜಾಯಿನ್ ಆದೆ, ಹೀಗಾಗಿ ನನ್ಗೆ ಅದ್ರ ಬಗ್ಗೆ ಗೊತ್ತು ಅಂತ. ಹಾಗಾಗಿ ಇದು ಅಜ್ಞಾನ ಇದೆ ಅಂತ ಹೇಳಕ್ ಆಗಲ್ಲ ನಾವ್ ಅದ್ರ ಬಗ್ಗೆ. ಅಜ್ಞಾನನ ಯಾವಾಗ ಬಂತು ನನಗೆ ಅನ್ನೋದನ್ನ ಹೇಳಕ್ ಆಗಲ್ಲ ಅನ್ನೋದನ್ನ ಹೇಳಿದ್ದಾರೆ. ಆ ಜ್ಞಾನ ಬಗ್ಗೆ ಮಾತ್ರ ಹೇಳ್ಬೋದು ನಾವು ಅನ್ನೋದನ್ನ ಇಲ್ಲಿ ಹೇಳ್ಬೋದು. ಇನ್ನು ಅದೇ ಮುಂದೆ ಜ್ಞಾನ ಯಾವಾಗ ಬಂತು ಅಂತ ಗೊತ್ತಾಗುತ್ತೆ. ಆದ್ರೆ ಆರಾಮಾಗಿ ಹೇಳ್ಬೋದು. ಅಜ್ಞಾನ ಇದೆ ಅಂತ ಹೇಳಕ್ ಆಗಲ್ಲ. ಇದು ಶೂನ್ಯ. ಆ, ಶೂನ್ಯ ಈಗ 0 ಹೇಗ್ ಯಾವಾಗ ಒಂದೇ, ಅದಕ್ ರೂಪನೇ ಇಲ್ಲ. ಅದೇ ನಂಬರ್ ಗಳಗ್ ನೋಡ್ರಿ 1 2 ನಾವು ಆಕಾರ ಹೇಳ್ಬೋದು. ಇದಕ್ಕೆ ಜ್ಞಾನಕ್ಕೆ ಹೇಳ್ಬೋದು. ಆಕಾರ ಇದೆ, ಅದು ಸಮಯ ಇದೆ, ಯಾವಾಗ ಆಯ್ತು ಏನು ಅನ್ನೋದನ್ನ. ಈ ಅಜ್ಞಾನಕ್ಕೆ ಏನೂ ಇಲ್ಲ. ಅದು ಹೇಗಿದೆ ಅನ್ನೋದು ಗೊತ್ತಿಲ್ಲ ನಮ್ಗೆ, ಯಾವಾಗ ಬಂತು ಅನ್ನೋದನ್ನು ಗೊತ್ತಿಲ್ಲ. ಹಾಗಾಗಿ ಅದನ್ನ ಹೇಳಕ್ ಆಗಲ್ಲ ಅಂತ. ಅದು ಇದಕ್ಕೆಲ್ಲ ಕಾರಣ ಶರೀರದ್ವಯ ಕಾರಣ ಅಂತ ಹೇಳ್ತೀವಿ. ಈಗ ಶರೀರ ಇದ್ರೆ ಅದರಿಂದ ನಾವು ಕಾರಣ ಶರೀರದಿಂದ ನಾನ್ ಆತ್ಮ ಅನ್ನೋ ಅರಿವು ನಮ್ಗಿರಲ್ಲ. ಅಜ್ಞಾನದಿಂದ ನಮ್ಗೆ ನಾನ್ ಆತ್ಮ ಅನ್ನೋ ಅರಿವೇ ಇಲ್ಲ. ಯಾವಾಗ ನಮಗೆ ಜ್ಞಾನ ದೊರಕುತ್ತೋ ಅವಾಗ ಇದಕ್ಕೆಲ್ಲಾ ಕಾರಣ ಶರೀರ ಅಂದ್ರೆ ಆತ್ಮ, ಅದು ನಾನು ಅನ್ನೋದು ನಮ್ಗೆ ಅವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಈ ದೇಹನೇ ನಾನು, ಈ ಮನಸ್ಸೇ ನಾನು, ಈ ಬುದ್ಧಿನೇ ನಾನು, ಇದ್ರಲ್ಲಿ ಆಗ್ತಿರೋ ವಿಕಲ್ಪಗಳೆಲ್ಲ ನನ್ನದೇ, ಈ ಶರೀರಕ್ಕೆ ಆಗ್ತಿರೋ ನೋವೆಲ್ಲ ನಂದೇನೆ ಅಂತ ಅನ್ಕೊಂಡು ತೊಳಲಾಡ್ತಾ ಇರ್ತೀವಿ. ಯಾವಾಗ ನಮ್ಗೆ ಆತ್ಮಜ್ಞಾನ ದೊರಕುತ್ತೋ ಅವಾಗ ಇದ್ಯಾವುದು ನನ್ನದಲ್ಲ, ನಾನು ಪ್ರಶಾಂತ, ನಾನು ಆನಂದ ಸ್ವರೂಪಿ ಅನ್ನೋದು ಗೊತ್ತಾಗ್ಬಿಡುತ್ತೋ ಅವಾಗ ಈ ಅಜ್ಞಾನದಿಂದ ಹೊರಗ್ ಬರ್ಬೋದು. ಇವಾಗ 11ನೇ ಪ್ರಶ್ನೆಯನ್ನು ಸಹ ನೀವು ಹೇಳಿದ್ರಿ. ಈ ಅಜ್ಞಾನಕ್ಕೆ ಮೂಲವಾದ ಕಾರಣ ಶರೀರದಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ತೊಳಲಾಟ, ನಂಗೆ ನಿಜವಾಗ್ಲೂ ನಾನು ಆನಂದ ಸ್ವರೂಪಿ ಅನ್ನೋದು ಗೊತ್ತಿರಲ್ಲ, ಆಗಲ್ಲ. ಗೊತ್ತಾಗಲ್ಲ. ಹಾಗಾಗ್ಬಿಟ್ಟು ನನಗೆ
ಸೀಮಿತತೆ ಬಂದ್ಬಿಡುತ್ತೆ. ನಾನು ಇಷ್ಟಕ್ಕೆ ಲಿಮಿಟೆಡ್ ಅಂತಂದ್ಬಿಟ್ಟು ಏನು ಮಾಡ್ತೀನಿ, ಆವಾಗ ಹೊರ ಪ್ರಪಂಚದಲ್ಲಿ ನಾನು ವಸ್ತು ವಿಷಯಗಳಿಂದ ನಾನು ಅನುಭವವನ್ನು ಪಡೆಯೋದಕ್ಕೆ ಮತ್ತು ಸಂತೋಷವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಹ್ಮ್ ಆ, ಇದೇ ಕಾರಣ ಶರೀರದಿಂದ ಆಗುವಂತಹದ್ದು. ಕಾರಣ ಶರೀರವೇ ಮೂಲ, ಅದಕ್ಕೆ ಇದರ ಅಜ್ಞಾನವೇ ಮೂಲ. ಮೂಲ. ಈ ನಾವು ಆನಂದ ಅನ್ನೋದು ಎಲ್ಲೋ ಇದೆ ಅಂತಂದ್ಬಿಟ್ಟು ಅನ್ಕೊಂಡ್ಬಿಡ್ತೀವಿ. ಆ ಅಜ್ಞಾನ ಇರೋದಕ್ಕೆ ಇಷ್ಟೊಂದು ನಾವು ಪುನರಪಿ ಮರಣಂ ಪುನರಪಿ ಜನನಂ. ನಿರ್ವಿಕಲ್ಪಂ ನಾನು ಅಂತಾನೂ ಹೇಳ್ತಾರೆ. ಇದಕ್ಕೆ ಯಾವುದೇ ಆಕಾರನೂ ಇಲ್ಲ, ಯಾವುದೇ ರೂಪನೂ ಇಲ್ಲ. ಇದು ಅಜ್ಞಾನಕ್ಕೆ ರೂಪನೂ ರೂಪ ಗುಣ ಇಲ್ಲ. ಆಕಾರ ಯಾವುದು ಇರಲ್ಲ ಅನ್ನೋದನ್ನು ಹೇಳಿದೆ. ಅದೇ ಕಾರಣ ಶರೀರನ ನಿಜವಾಗ್ಲೂ ನಾವು ಶರೀರ ಅಂತ ಹೇಳ್ಬೋದಾ? ಆದ್ರೆ ಇಲ್ಲಿ ಅಲ್ಲ, ಶರೀರ ಅಂತ ಕರೆದಿದ್ದಾರೆ. ಇದು ಅಜ್ಞಾನ ಇರೋದು ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತಾರಲ್ವಾ? ಹೌದು, ಅನುಭವ ಬರುತ್ತೆ. ಯಾತಕ್ಕೆ ಬರುತ್ತೆ ಅಂದ್ರೆ ಅದು. ಯಾಕಂದ್ರೆ ಕಷ್ಟ ಆಗ್ತಾ ಇದೆ, ನನಗೆ ದುಃಖ ಆಗ್ತಾ ಇದೆ, ಏನೋ ಒಂದು ಹೇಳಿದ್ರಲ್ಲ ಇವಾಗ, ಅದೇ 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 ತಂದೆ ಅಜ್ಜಿ ಹೇಳಿದ್ರಲ್ಲ. ಅದೇ ಯಾವಾಗ ನಾವು ದೇಹ ತೊಳಲಾಡೋದು ಯಾತಕ್ಕೆ ಅನ್ಕೊಂಡ್ಬಿಡ್ತೀವೋ ನೋವು ನಂದು ಅನ್ಕೋತೀವಿ. ಮನಸ್ಸು ಅನ್ಕೊಳ್ತೀವಿ. ಸುಖ ಸಂತೋಷ ಇವುಗಳೆಲ್ಲ ನನಗೆ ಆಗ್ತಿದೆ ಅಂತ ಅನ್ಕೋತೀವಿ. ಹಾಗೆ ಅದನ್ನ ಆನಂದ ಇಲ್ಲ ಹೌದು, ಹೌದು. ನನಗೆ. ಅದಕ್ಕೋಸ್ಕರನೇ ಹೊರಗಡೆಯಿಂದ ನಾನು ಆನಂದವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡೋದು. ಪ್ರಯತ್ನ ಪಡ್ತಾ ಇರ್ತೀವಿ. ಹೌದು. ಈ ರೀತಿಯ ಪರಿಣಾಮಗಳೆಲ್ಲ ಆಗ್ತಾ ಇರುತ್ತೆ. ಇದು ಅದರ ಮೂಲತಃ ಏನು ಅನ್ನೋದು ನಮಗೆ ಗೊತ್ತಾಗಲ್ಲ. ನಮಗೆ ಗುರುಗಳು ಬಂದು ಇದೆಲ್ಲ ಹೇಳ್ಕೊಡೋವರೆಗೂ ನಮಗೆ ಅದರ ಅರಿವು ಅನ್ನೋದು ಇರೋದೇ ಇಲ್ಲ. ಯಾವಾಗಲೂ ನಾವು ಹೊರ ಪ್ರಪಂಚದಲ್ಲೇ ನೋಡ್ತಾ ಇರ್ತೀವಿ. ನಾನು ಯಾರು ಅನ್ನೋದ್ರ ಕಡೆಗೆ ತಿರುಗಿ ನೋಡಿರಲ್ಲ. ಮೂಲ ಕಾರಣವನ್ನ ಹುಡುಕಿಕೊಳ್ಳೋಕ್ಕೆ ಆಗಲ್ಲ. ಆ ರೀತಿಯಲ್ಲಿ ನಾವು ಜೀವನವನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಈ ಕಾರಣ ಶರೀರ ಇದು ಆ ಕಾರಣ ಶರೀರವನ್ನ ಶರೀರ ಅಂತಾನೆ ಕರಿತೀವಿ. ಆದರೆ ನಿಜವಾಗ್ಲೂ ಅದು ಕಾರಣ ಶರೀರನಾ ಅಂತಾನೋ ಒಂದು ಪ್ರಶ್ನೆ. ಅಂದ್ರೆ ಇದು ಶರೀರ ಅಲ್ಲ, ಉತ್ಪತ್ತಿ ಕಾರಣ ಆಗಿರುತ್ತಷ್ಟೇ. ಈಗ ಸ್ಥೂಲ ಸೂಕ್ಷ್ಮ ಶರೀರಗಳ ಉತ್ಪತ್ತಿಗೆ ಕಾರಣವಾಗಿರುತ್ತೆ. ಆದ್ರೆ ಇದಕ್ಕೆ ಆಕಾರನೇ ಇಲ್ಲ ಅಂತೀವಲ್ಲ, ಹಾಗಾಗಿ ಶರೀರ ಇದೆ ಅಂತ ನಾವ್ ಹೇಳಕ್ ಆಗಲ್ಲ. ಅದನ್ನೇ ನಾವ್ ಇಷ್ಟೊತ್ತು ಚರ್ಚೆ ಮಾಡಿದ್ದಲ್ವಾ. ಅದೇ ಇದಕ್ಕೆ ಅಂಗಾಂಗಗಳಿರಲ್ಲ, ಮತ್ತೆ ಏನು ಇಲ್ಲ. ಅದು ನಮ್ ಗೋಚರ ಆಗತ್ತೆ, ಇದೆ ಅಂತ ಗೊತ್ತು, ನಮ್ಗೆ ಗೋಚರ ಆಗತ್ತೆ. ಆದ್ರೆ ಅದು ಹೇಗಿದೆ ಅದು ಅಂತ ನಾವ್ ಹೇಳಕ್ ಬರಲ್ಲ ಅನ್ನೋದನ್ನ. ಈ ಅಜ್ಞಾನ ಹೇಗೆ ಆಯ್ತೋ ಈಗ ಕಾರಣ ಶರೀರವೂ ಹಾಗೆ ಹೇಳಕ್ ಬರಲ್ಲ. ಅನುಭವಕ್ ಬರುತ್ತೆ, ಇಲ್ಲ ಅನ್ನೋದು ಅನುಭವಕ್ ಬರುತ್ತೆ. ಆದ್ರೆ ಅದನ್ನ ನಾವು ವ್ಯಕ್ತಪಡಿಸಕ್ ಬರಲ್ಲ. ಹೀಗೇ ಇದೆ ಅನ್ನೋದನ್ನ ಹೇಳಕ್ ಬರಲ್ಲ ಅಷ್ಟೇ. ಇದಕ್ಕೆಲ್ಲ ಅವಿದ್ಯೆ ಕಾರಣ. ಅವಿದ್ಯೆಯಿಂದ ಮತ್ತೆ ಬದಲಾವಣೆಗೂ ಸಹ ಬದಲಾವಣೆನೂ ಆಗ್ತಾ ಇರಲ್ಲ. ಹಾಗಾಗ್ಬಿಟ್ಟು ಇದನ್ನ ಶರೀರ ಅಂತ ಕರೆಯಕ್ಕಾಗಲ್ಲ. ಸ್ಥೂಲ ಶರೀರಕ್ಕೆ ಬದಲಾವಣೆ ಇದೆ. ಮಗು ಆಯ್ತು, ವಯಸ್ಸಾಯ್ತು, ದೊಡ್ಡವರಾಗ್ತಾ ಬಂದ್ವಿ, ವೃದ್ಧರಾಗ್ತಾ ಬಂದ್ವಿ, ಇದೆಲ್ಲ ಸ್ಥೂಲ ಶರೀರಕ್ಕೆ ಗೊತ್ತಾಗ್ತಿರುತ್ತೆ. ಆದ್ರೆ ಈ ಕಾರಣ ಶರೀರಕ್ಕೆ ಅದ್ ಯಾವ್ದೂ ಇಲ್ವಲ್ಲ. ಅದು ಆರಾಮಾಗಿದೆ, ಅದು ಒಂದೇ ತರ. ಅದಕ್ಕೆ ಯಾವ್ದೇ ಏನು ಅಂಟಲ್ಲ ಅದಕ್ಕೆ. ಯಾವ್ದು ಈ ವಯಸ್ಸಿನ ಇದು ಇತಿಮಿತಿಗಳು ಗೊತ್ತಾಗಲ್ಲ. ಅದು ಯಾವಾಗ್ಲೂ ಹೆಂಗೆ ಮೊದ್ಲ ಈಗ ಒಂದ್ ಹೇಳ್ತೀವಲ್ಲ, ಹುಣಸೆ ಹಣ್ಣು ಹಳೇದಾದ್ರೂ ಅದರದ ಹುಳಿ ಮುಪ್ಪಾಗಲ್ಲ ಅಂತಂಗೆ ಇದು ಆತ್ಮ ಸದಾ ಒಂದೇ, ಅದಕ್ಕೆ ಏನು ಆಗಿರಲ್ಲ ಅನ್ನೋದನ್ನ. ಆದ್ರೆ ಶರೀರ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ ಇವರು ಶಂಕರಾಚಾರ್ಯರು. ಏನಂದ್ರೆ, ಶರೀರಮಾಣತ್ವಾತ್ ನೋಡಿ, ಶರೀರ ಅಂತಂದ್ರೆ ನಾವು ಆಗ್ಲೇ ನೋಡಿದೀವಿ. ಶೀರ್ಷಮಾಣಾತ್ವ ಶರೀರಂ, ಸಾವಿನೊಂದಿಗೆ ಶರೀರವು ಶಿಥಿಲವಾಗಿ ಯಾವುದರಿಂದ ಉಂಟಾಗಿತ್ತೋ ಆ 5 ಪಂಚಭೂತಗಳೊಡನೆ ವಿಲೀನವಾಗುವುದು. ಇದನ್ನ ಸಾವನ್ನ ಪಂಚತ್ವ ಅಪೋಹೋ ಅಂತಂದ್ರೆ ಇದು ಸ್ಥೂಲ ಶರೀರಕ್ಕೆ ಇದು ಅನ್ವಯವಾಗೋದು. ಆದ್ರೆ ಶರೀರ ಅನ್ನೋದು ಯಾವುದು ಒಂದು ಕೊನೆಯಾಗುವಂತಹದ್ದೇ. ಆ ಕೊನೆಯಾಗುವಂತಹದ್ದು ಲಕ್ಷಣ ಮಾತ್ರ ಈ ಒಂದು ಕಾರಣ ಶರೀರಕ್ಕೆ ಇದೆ. ಇನ್ನು ಬೇರೆ ಈ ಎಲ್ಲ ಲಕ್ಷಣಗಳು ಇಲ್ದಿದ್ರು ಕೊನೆ ಅಂತೂ ಆಗತ್ತೆ.
ಅಲ್ವಾ? ಆ, ಆದ್ರಿಂದ ಅದು ಆ, ಶರೀರ ಅನ್ನೋದ್ರ ಒಂದು ಡೆಫಿನಿಷನ್ ಒಳಗಡೆನೆ ಬರುತ್ತೆ. ಕಾರಣ ಶರೀರಕ್ಕೆ ಕೊನೆ ಇದೆಯಾ ಸಾವಿತ್ರಿಜಿ? ಕೊನೆ ಇದೆ. ಯಾಕೆಂದ್ರೆ ಯಾವಾಗ? ಜ್ಞಾನ ಬಂದ್ರೆ ಅದಕ್ಕೆ ಕೊನೆ ಇದೆ. ಹ್ಮ್ ತಿಳ್ಕೊತಾನಲ್ವಾ? ಅಜ್ಞಾನ ಹ್ಮ್ ಅಜ್ಞಾನ ಅಂತ ಇರೋದ್ರಿಂದ ಅಲ್ಲಿ ಹ್ಮ್ ಅಜ್ಞಾನನೂ ಇರಲ್ಲ, ಆಮೇಲೆ ಜ್ಞಾನನೂ ಇರಲ್ಲ. ಆ, ಯಾಕೆಂದ್ರೆ ಕಾರಣ ಶರೀರ ಅಂದ್ರೆ ಚಿದಾಭಾಸ ಹಾಗೆ ಅಹಂ ಬಂದಿರೋದ್ರಿಂದ ಅದು ಕಾರಣ ಶರೀರ ಅಂತ. ಅದು ಆತ್ಮನನ್ನು ಮರ್ತು ಬಿಟ್ಟಿರತ್ತೆ ಆ ಚಿದಾಭಾಸ ಆಗಿರೋದ್ರಿಂದ. ಅದು ಹಾಗಾಗಿ ಜ್ಞಾನ ಚಿದಾಭಾಸ ಬಂದ್ಮೇಲೆ ಯಾವಾಗ ಆಗತ್ತೆ? ಆ, ಆ ಹೇಳಿ, ಚಿದಾಭಾಸ ಯಾವಾಗ ಆಗತ್ತೆ ಹೇಳಿ? ಗೊತ್ತಿಲ್ವೇದು. ಅದೇ ಮನಸ್ಸಿನ ಮೇಲೆ ಚಿದಾಭಾಸ ಆಗತ್ತೆ ಚಿದಾಭಾಸ ಅವಾಗ. ಅದೆಲ್ಲ ಬರೋದು ಸೂಕ್ಷ್ಮ ನಾನು ಶರೀರದಲ್ಲಿ. ಅನ್ನೋದು ಅಯ್ಯಾಮ್ ಅನ್ನಂತ ನಾನಿದ್ದೇನೆ ಅನ್ನೋದು ಗೊತ್ತಾಗತ್ತೆ ಅಂತ. ನಮ್ಗೆ ಒಂದು ನಿದ್ದೆಗೆ ಹೋಗಿ ಎದ್ದ ತಕ್ಷಣ ಅನ್ಸತ್ತೆ ನಮ್ಗೆ ಒಂದೇ ಒಂದು ಕ್ಷಣ, ಆಮೇಲೆ ಎಚ್ಚರಿಕೆ ಆಗತ್ತೆ ಆ ಒಂದು ಕ್ಷಣ, ಓ ಇದೀನಲ್ಲ ಅಂತ. ನಾನು ಆ ತರ ಅನ್ಕೊಂಡಿದ್ದೀನಿ. ಕರೆಕ್ಟ್ ಅದು? ಏನಂದ್ರಿ? ಏನ್ ಹುಟ್ಟುತ್ತೆ? ಚಿದಾಭಾಸಗಳು ಏನು ಬರಲ್ಲ. ಈ ಕಾರಣ ಶರೀರ ಅನ್ನೋದು ಹೇಗ್ ಆಗತ್ತೆ ಅವಾಗ ಒಂದು ಕೊನೆ ಕ್ಷಣ ಇದೆಯಾ ಅಂದ್ರೆ ಹಂಗ ಕೊನೆ ಅನ್ಸತ್ತೆ ಇದೆ ಅಂತ ನಮ್ಗೆ. ಹೇಳಿದ್ರಿ. ಹ ಕಾರಣ ಶರೀರಕ್ಕೆ ನಾನಿದ್ದೇನೆ ಕೊನೆ ಅನ್ಸತ್ತೆ. ಇದೆ ಅಂತ ಹೇಳಿದ್ರೆ ಅದು ಅವಿದ್ಯೆ ಹೋಗೋದೇ, ಯಾಕೆಂದ್ರೆ ಜ್ಞಾನ ಬರೋದೇ ಆ ಅವಿದ್ಯಾ ಕಾರಣ ಸ್ವರೂಪ. ಶರೀರ ಕೊನೆ ಅಂತ. ನಾವು ಇವಾಗಾಗ್ಲೇ ಮುಕ್ತಿ ಇದ್ರಲ್ಲೆಲ್ಲ ನಾವು ತಿಳ್ಕೊಂಡ್ ಬಂದಿದ್ದೀವಲ್ವಾ. ಜ್ಞಾನದಿಂದಾನೇ ಅಂತ್ಯ ಅದಕ್ಕೆ, ಕಾರಣ ಶರೀರ ಜ್ಞಾನ ಹೋಗೋದು ಅಂತ. ಬಂದ ತಕ್ಷಣ ಹೊರಟೋಗ್ಬಿಡುತ್ತೆ. ಜ್ಞಾನ ಇವಾಗ ಬಂದ್ರೇನೆ. ಹೇಗೆ ಕತ್ತಲೆ ಎಷ್ಟು ದಿನದಿಂದ ಇದೆ ಅಂತಂದ್ಬಿಟ್ಟು ನಾವ್ ಹೇಳಕ್ ಬರಲ್ಲ. ಆದ್ರೆ ಬೆಳಕು ಹೌದು ಬಂದ ತಕ್ಷಣ ಅದು ಕತ್ತಲೆ ಹೋಗ್ಬಿಡುತ್ತೆ. ಹೌದು. ಆ ರೀತಿಯಲ್ಲಿ ಇದು ಕಾರಣ ಈಗ ಒಂದ್ ಶರೀರ, ಅವಿದ್ಯೆ ಕೋಣೆನಲ್ಲಿ ಅನ್ನೋದು. ಕತ್ಲಾಗಿದ್ರೆ ಲೈಟ್ ಹಾಕಿದ ತಕ್ಷಣ ಅಲ್ಲಿರೋದೆಲ್ಲ ಕಾಣಿಸತ್ತಲ್ವಾ, ಪದಾರ್ಥಗಳೆಲ್ಲ. ಹಾಗೆ ಆ ಬೆಳಕು ಬಂದ ತಕ್ಷಣ ಆ ಕಾರಣ ಶರೀರ ಯಾವುದು, ಅದು ಏನು ಅನ್ನೋದು ನಮ್ಗೆ ಗೊತ್ತಾದ್ರೆ, ಅಜ್ಞಾನ ಏನು ಅನ್ನೋದನ್ನ ಆ ಅಲ್ಲಿ ಕಾರಣ ಶರೀರದ ಇದಾಗತ್ತೆ ಅಂತ, ಅಜ್ಞಾನ ಕೊನೆ ಆಗತ್ತೆ ಅಂತ. ಅದು ಮುಂದುವರಿಯುತ್ತೆ ಮುಂದೆ. ಸರಿ. ಸಂಧ್ಯಾಜಿ, ಮುಂದಿನ 2 ಪ್ರಶ್ನೆಗಳಿಗೂ ನೀವು ಉತ್ತರ ಕೊಡಿ. ಕಾರಣ ಶರೀರದಿಂದ ಏನ್ ಹುಟ್ಟುತ್ತೆ, ಮತ್ತೆ ಕಾರಣ ಶರೀರ ನಾಶವಾಗುವುದರಿಂದ ಏನ್ ಪ್ರಯೋಜನ? ಅಂದ್ರೆ ಕಾರಣ ಶರೀರದಿಂದ ಅದು ಹುಟ್ಟಕ್ಕೆ ಮೂಲ ಕಾರಣನೇ ಆಸೆ. ಹ್ಮ್ ನಾನು ಅದಾಗ್ಬೇಕು ಏನೋ ಒಂದು ನಮ್ಮಲ್ಲಿ ಆಸೆ ಇಟ್ಕೊಂಡು ಶರೀರ ಸ್ಥೂಲ ಮತ್ತೆ ಸೂಕ್ಷ್ಮ ಶರೀರಗಳ ಮೂಲಕ ತನ್ನ ಏನೋ ಒಂದು ಆಸೆಯನ್ನು ಪೂರೈಸ್ಕೊಡೋದಕ್ಕೋಸ್ಕರ ಕಾರಣ ಶರೀರ ಬಂದಿರುತ್ತೆ. ಅದರ ಅನುಭವ ಆಗಿ ಸ್ಥೂಲ ಸೂಕ್ಷ್ಮ ಶರೀರಗಳ ಮೂಲಕ ತನ್ನ ಅನುಭವಗಳನ್ನ ಪಡ್ಕೊಳ್ಳೋಕೋಸ್ಕರ ಕರ್ಮದಿಂದ ಅದು ಈಗ ಬೀಜ ರೂಪವಾಗಿದ್ದಂತ ಒಂದು ಇದು ಈಗಾಗ್ಲೇ ಹೇಳ್ದಾಗೆ ನೀವು ನೆನ್ನೆನೂ ತೋರ್ಸಿದ್ರಿ. ಅದು ತನ್ನ ಮೊಳಕೆ ಒಡೆದು ಸ್ಥೂಲ ಸೂಕ್ಷ್ಮ ಶರೀರಗಳ ಮೂಲಕ ಅದು ವ್ಯಕ್ತಪಡಿಸ್ಕೊಳುತ್ತೆ ತನ್ನದೆಲ್ಲ. ಇದರಿಂದ ಬಂದು ಅನುಭವಕ್ಕೆ ಬಂದು ಈ ಅನುಭವದಿಂದ ನಮ್ಗೆ ಕರ್ಮ ಮಾಡಕ್ ಶುರು ಮಾಡ್ತೀವಿ. ಆಸೆಯಿಂದ ಒಂದು ಕರ್ಮ ಮಾಡ್ತಾ ಪುನಃ ಅದು ಶರೀರ ಆ ಕರ್ಮ ಫಲದಿಂದ ಮತ್ತೆ ಅದು ಜ್ಞಾನ ಬಂದು ಆತ್ಮಜ್ಞಾನ ಪಡ್ಕೊಂಡು ಪುನಃ ಅದು ಶರೀರ ಇದಾಗಿ ಕೊನೆ ಆಗತ್ತೆ. ಯಾವಾಗ ಆತ್ಮಜ್ಞಾನ ನಮಗ್ದು ಅಜ್ಞಾನ ಹೋಗಿ ಆತ್ಮಜ್ಞಾನ ಬರುತ್ತೋ ಅಲ್ಲಿಗೆ ಶರೀರ ಈ ಜೀವನ್ ಆಗ್ತೀವಿ. ಮುಕ್ತರಾಗುತ್ತೆ. ಸ್ಥೂಲದಿಂದ ಸೂಕ್ಷ್ಮದಿಂದ ಮತ್ತೆ ಕಾರಣ ಶರೀರಗಳು ಹೇಗ್ ಬಂತು, ಅದು ಜ್ಞಾನ ಬಂದಾಗ ಅದು ನಾವು ಆತ್ಮ ಸ್ವರೂಪಿಯನ್ನ ಅರಿವನ್ನು ಪಡ್ಕೊಂಡ ಮೇಲೆ, ನಾನು ಯಾರು ಅನ್ನೋದನ್ನ ತಿಳಿದು ನಾನು ಆತ್ಮ ಸ್ವರೂಪಿಯನ್ನ ಅರಿವನ್ನು ಪಡ್ಕೊಂಡ್ಮೇಲೆ ಅದಕ್ಕೆ ಕಾರಣವಾದಂತ ಈ ಕಾರಣ ಶರೀರ ಆತ್ಮಜ್ಞಾನದಿಂದ ನಮಗೆ ಜ್ಞಾನ ಬಂದ್ಮೇಲೆ ಬಂಧ ಮುಕ್ತವಾಗೋಗುತ್ತೆ. ಬೀಜ ನಾಶವಾಗಿ ಗಿಡ ಇದಾಗತ್ತೆ. ಯಾವಾಗ ಬೀಜ ಗಿಡವಾಗಿರುತ್ತೆ, ಗಿಡವಾಗಿ ಫಲ ಕೊಟ್ಟಿರುತ್ತೆ, ಫಲದಿಂದ
ಮತ್ತೆ ಅದು ನಾಶವಾಗಿ ಪ್ರಕೃತಿಯಲ್ಲಿ ಸೇರ್ಕೊಳ್ಳುತ್ತೆ. ಹೀಗೆ ಅದು ನಮ್ಗೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹುಟ್ಟು ಸಾವುಗಳ ಮಧ್ಯೆ ಇದಾಗ್ತಾ ಇರುತ್ತೆ. ನಮ್ಗೆ ಆತ್ಮಜ್ಞಾನ ಪಡ್ಕೊಂಡ್ಬಿಟ್ಮೇಲೆ ಮುಕ್ತಿ ಸಿಕ್ಬಿಡತ್ತೆ. ಮುಕ್ತಿ ಸಿಗುತ್ತೆ. ಈ ಕಾರಣ ಶರೀರ ನಾಶ ಆಗೋದು ಅವಾಗ್ಲೇನೆ. ನಮ್ಗೆ ಯಾವಾಗ ಅಜ್ಞಾನ ಅನ್ನೋದು ಹೋಗುತ್ತೋ, ಅಜ್ಞಾನ ಹೋಗಿ ಜ್ಞಾನ ಬರುತ್ತೆ, ಆತ್ಮಜ್ಞಾನ, ಅವಾಗ ಇದಕ್ಕೆ ಮುಕ್ತಿ ದೊರಕುತ್ತೆ. ನಾನು ಯಾರು ಅನ್ನೋದು ಗೊತ್ತಾಗುತ್ತೋ, ನಾನು ಪರಬ್ರಹ್ಮ ಸ್ವರೂಪಿ ಅಂತ ಗೊತ್ತಾದ ತಕ್ಷಣ ಈ ಕಾರಣ ಶರೀರಕ್ಕೆ ಏನು ಕೆಲಸ ಇರಲ್ಲ. ಹೇಗೆ ಇವಾಗ ಹೇಳದ್ನಲ್ಲ, ಕತ್ತಲೆಗೆ ಒಂದು ಸ್ವಲ್ಪ ಬೆಳಕು ಸಿಕ್ಕಿದ್ರೆ ಸಾಕು, ಅದು ಕತ್ತಲೆ ಇಲ್ಲದೆ ಹೋಗ್ಬಿಡುತ್ತೆ. ಆ ರೀತಿಯಲ್ಲಿ ಜ್ಞಾನ ಬಂದ ತಕ್ಷಣನೇ ಈ ಕಾರಣ ಶರೀರ ಇರಲ್ಲ. ಕಾರಣ ಶರೀರ ಅಂದ್ರೇನೆ ಅವಿದ್ಯೆ ಅಲ್ವಾ, ಅದಕ್ಕೆ ಆ ಅವಿದ್ಯೆ ಅನ್ನೋದು ಹೊರಟೋಗ್ಬಿಡುತ್ತೆ. ನೀವು ಹೇಳಿದಾಗೆ ಈ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಳ್ಳೋದು ಯಾಕೆ? ಈ ಅಜ್ಞಾನದಿಂದ. ಈ ಅಜ್ಞಾನದಿಂದ ನಾನು ಸೀಮಿತ ಅನ್ನುವ ಭಾವನೆ ಬರುತ್ತೆ. ಆ ಸೀಮಿತ ಅನ್ನೋ ಭಾವನೆಗೋಸ್ಕರ ಅದು ನಾನು ಅಪರಿಮಿತ ಆಗಬೇಕು ಅನ್ನೋದಕ್ಕೋಸ್ಕರ ಅದು ಎಲ್ಲಿ ನಾನೇ ಅಪರಿಮಿತವಾದಂತಹ ಆನಂದ ಸ್ವರೂಪಿ ಅನ್ನೋದು ಗೊತ್ತಿರಲ್ವಲ್ಲ, ಅದಕ್ಕೋಸ್ಕರ ಅದು ಹೊರಗಡೆಯಿಂದ ಸಂತೋಷವನ್ನು ಪಡೆಯೋದಕ್ಕೆ ನೋಡ್ತಾ ಇರುತ್ತೆ. ಈ ಸಂತೋಷ ಅನ್ನೋದು ಇಲ್ಲ, ಆದರೆ ನಾನು ಇದೀನ ಅಂತ ಅನ್ನೋದು ನನಗೆ ಗೊತ್ತಿರುತ್ತೆ, ಅದು ಮಾತ್ರ. ಆದರೆ ಅದು ಸಹ ಪೂರ್ಣ ಪ್ರಮಾಣದಲ್ಲಿ ನಮಗೆ ಅರಿವಿಗೆ ಬಂದಿರಲ್ಲ. ನಮಗೆ ಗುರುಮುಖೇನ ನಮಗೆ ಎಲ್ಲ ತಿಳುವಳಿಕೆ ಬಂದ ಮೇಲೆ ಸಹ ಮಾತ್ರ ನಮಗೆ ಅದರ ಒಂದು ಸ್ಪಷ್ಟತೆ ಅನ್ನೋದು ಬರೋದು. ಹೀಗೆ ಸಂಸಾರ ಚಕ್ರದಲ್ಲಿ ಇದ್ದಾಗ ನೀವು ಹೇಳಿದ ಹಾಗೆ ಎಲ್ಲ ಈ ವಾಸನಾ ಬೀಜಗಳು ಎಲ್ಲವೂ ಸೇರ್ಕೊಂಡು ಇರುತ್ತವೆ. ಮತ್ತೆ ಪುನರಪಿ ಮರಣಂ ಪುನರಪಿ ಜನನಂ ನಡೀತಾ ಇರುತ್ತೆ. ಆದರೆ ಆತ್ಮಜ್ಞಾನ ಬಂದಾಗ ಕಾರಣ ಶರೀರ ಅನ್ನೋದು ಹೊರಟೋಗುತ್ತೆ. ಆಮೇಲೆ ಯಾವ ಜನ್ಮಗಳು ಪುನರ್ಜನ್ಮಗಳು ಇರುವುದಿಲ್ಲ. ಇದನ್ನು ಶಂಕರಾಚಾರ್ಯರ ಶ್ಲೋಕದ ಮುಖಾಂತರ ನಾವು ಒಂದು ಸ್ವಲ್ಪ ಸ್ಪಷ್ಟೀಕರಣಕ್ಕೆ ಬರೋಣ. ಕಾರಣ ಶರೀರ ಕೋಮ್ ಅಂತ ಹೇಳ್ತಾರೆ. ಕಾರಣ ಶರೀರ ಅಂತಂದ್ರೆ ಅನಿರ್ವಾಚ್ಯ ಜ್ಞಾನ ಅವಿದ್ಯಾರೂಪಂ ಶರೀರದ್ವಯಸ್ಯ ಕಾರಣ ಮಾತ್ರಂ ಸತ್ಸ್ವರೂಪ ಅಜ್ಞಾನಂ ನಿರ್ವಿಕಲ್ಪ ರೂಪಂ ಯದಾಸ್ತಿ ತತ್ಕಾರಣ ಶರೀರಂ. ಅಂದ್ರೆ ಅನಿರ್ವಚನೀಯ ಅನಾದಿಯಾದ ಅಜ್ಞಾನದ ಸ್ವರೂಪವಾದ ಇದು ಅನಿರ್ವಚನೀಯವಾದ್ದು. ನಾವಾಗಲೇ ಚಿಂತನೆಯನ್ನ ಮಾಡಿ ಆಯ್ತು. ಅನಾದಿ ಅಂತಂದ್ರೆ ಅದು ಯಾವಾಗ ಬಂತು ಅಂತ ಹೇಳೋದಕ್ಕೆ ನಮಗೆ ಗೊತ್ತಾಗಲ್ಲ. ಮತ್ತೆ ಅಜ್ಞಾನ ಸ್ವರೂಪದ್ದು ಮತ್ತೆ ಸೂಕ್ಷ್ಮ ಮತ್ತು ಸ್ಥೂಲ ಶರೀರಗಳಿಗೆ ಕಾರಣೀಭೂತವಾದದ್ದು. ತನ್ನ ಅಜ್ಞಾನದಿಂದ ಸ್ವಸ್ವರೂಪವನ್ನರಿಯದ, ಅದಕ್ಕೆ ವಿಕಲ್ಪವೇ ಇಲ್ಲದ, ಅಂದ್ರೆ ಈ 4 ಲಕ್ಷಣಗಳು ಅನಿರ್ವಚನೀಯ, ಅನಾದಿ, ಮತ್ತೆ ಅಜ್ಞಾನ, ಮತ್ತೆ ನಿರ್ವಿಕಲ್ಪ, ಇವು ಗುಣ ಲಕ್ಷಣಗಳು. ಅದಕ್ಕೆ ಇರುವಂಥದ್ದು ಲಕ್ಷಣಗಳು. ಅದು ಯಾವಾಗ ಅನ್ನೋದು ಗೊತ್ತಿಲ್ಲ. ಮತ್ತೆ ಯಾವುದು ಅಂದ್ರೆ ಸ್ವಸ್ವರೂಪ ಜ್ಞಾನ ಇಲ್ಲ, ಅದು ಆ ಅಜ್ಞಾನ ಅದಕ್ಕಿರುತ್ತೆ. ಅಂತಹದ್ದು ಕಾರಣ ಶರೀರ ಅಂತ ಹೇಳ್ತಾರೆ. ಇಲ್ಲಿ ನಿರ್ವಿಕಲ್ಪ ಇನ್ನು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಶಂಕರಾಚಾರ್ಯರು ಹೇಳ್ತಾರೆ, ಅವಿದ್ಯಾರೂಪ ಅಂದ್ರೆ ಅದು ಅವಿದ್ಯೆಯ ಸ್ವರೂಪ. ಅವಿದ್ಯೆಗೆ ರೂಪ ಇಲ್ಲ, ಅಳತೆ ಇಲ್ಲ, ಗುಣಗಳಿಲ್ಲ. ಅದು ಯಾವಾಗಲೂ ವಸ್ತುವಿನ ಗುಣ ಸ್ವಭಾವಕ್ಕೆ ಅನುಗುಣವಾಗಿರುತ್ತೆ. ಅಂದ್ರೆ ಇವಾಗ ನನಗೇನೋ ಒಂದು ಗೊತ್ತಿಲ್ಲ ಅಂತಂದ್ರೆ, ಇವಾಗ ಗಣಿತ ಗೊತ್ತಿಲ್ಲ ಅಂತಂದ್ರೆ ಆ ಸಬ್ಜೆಕ್ಟ್ ಮೇಲೆ ಅವಲಂಬಿತವಾಗಿರುತ್ತೆ. ಅದಕ್ಕೆ ನಾನು ಇದ್ದೇನೆ, ಆದ್ರಿಂದ ನಾನು ಅಜ್ಞಾನಿಯಾಗಿ ಇರಬಲ್ಲೆ ಅನ್ನೋದು
ಮಾತ್ರ, ಅಂದ್ರೆ ನಾನು ಅನ್ನೋದು ಮಾತ್ರ ಇರಬೇಕು. ನಾನು ಅನ್ನೋದು ಇಲ್ಲದೆ ಇದ್ರೆ ಅದು ಕಾರಣ ಶರೀರ ಇರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅನಿರ್ವಾಚ್ಯ ಅಂದ್ರೆ ಏನು? ಅಜ್ಞಾನ ಅನಿರ್ವಚನೀಯ, ವಿವರಿಸಕ್ಕೆ ಆಗಲ್ಲ. ಯಾತಕ್ಕೆ ಅಂದ್ರೆ ಅದಕ್ಕೆ ಆಕಾರ, ರೂಪ, ಅಳತೆ, ಗುಣ ಇಲ್ಲದೆ ಇರುವಂತಹದ್ದು. ಅದು ಪದಗಳಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಮನಸ್ಸಿನಿಂದ ಸಹ ನಾವು ಗ್ರಹಿಸಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅದು ಅನಿರ್ವಾಚ್ಯ. ಮತ್ತೆ ಅಜ್ಞಾನ ಜ್ಞಾನದ ಅಭಾವವನ್ನ ಸೂಚಿಸುತ್ತೆ. ಜ್ಞಾನದ ಅಭಾವ ಇದೆ, ಅದಕ್ಕೆ ಜ್ಞಾನ ಅನ್ನೋದು ಇಲ್ಲ. ಅದಕ್ಕೆ ನಿಜವಾಗಿ ಅಸ್ತಿತ್ವವೇ ಇಲ್ಲ. ಆದರೂ ಅದು ಇಲ್ಲ ಅನ್ನೋಕ್ಕೂ ಸಾಧ್ಯ ಇಲ್ಲ. ಅದ್ರ ಪರಿಣಾಮ ಮಾತ್ರ ಅನುಭವಿಸ್ತೀವಿ, ಸುಖ ದುಃಖಗಳನ್ನ ಅನುಭವಿಸ್ತೀವಿ. ಮತ್ತೆ ಇದು ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳ ಆಗಿ ವ್ಯಕ್ತಗೊಳ್ಳುತ್ತೆ. ಇದರಿಂದ ಉಂಟಾದಂತ ಶೋಕವನ್ನು ಸಹ ನಾವು ಅನುಭವಿಸ್ತೀವಿ ಅಂತ ಹೇಳ್ತಾರೆ. ಇದು ಶೂನ್ಯವಾದರೂ ದೊಡ್ಡ ಪ್ರಮಾಣದ ಪ್ರಭಾವಿ ಕೆಲಸ ಮಾಡುತ್ತೆ. ಆದ್ರಿಂದ ಇದು ಅನಿರ್ವಚನೀಯ ಶಕ್ತಿ ಅಂತ ಹೇಳ್ತಾರೆ. ಇದು ಅನಾದಿ ಅಜ್ಞಾನವು ಆದಿ ಇಲ್ಲದ್ದು. ಅಜ್ಞಾನವು ಒಂದು ನಿಗದಿಯಾದ ಸಮಯದಲ್ಲಿ ಪ್ರಾರಂಭವಾಯಿತೆಂದರೆ ಅದಕ್ಕೆ ಮುಂಚೆ ಶೂನ್ಯತೆ ಇದ್ದಿರಬೇಕು, ಅಥವಾ ಜ್ಞಾನವೇ ಅದಕ್ಕೆ ಮೊದಲು ಇದ್ದಿರಬೇಕು. ಆದರೆ ಅಜ್ಞಾನವು ಶೂನ್ಯದಿಂದ ಹೊರಬಂದಿಲ್ಲ, ಅಥವಾ ಜ್ಞಾನದಿಂದಲೂ ಹೊರಬಂದಿಲ್ಲ. ಯಾಕೆಂದ್ರೆ ಶೂನ್ಯ ಅನ್ನೋದು ಇಲ್ವೇ ಇಲ್ಲ. ಎಲ್ಲವೂ ಪರಬ್ರಹ್ಮ ವ್ಯಾಪ್ತವಾಗಿರುವಂತಹದ್ದೇ. ಮತ್ತೆ ಇದು ಜ್ಞಾನದಿಂದ ಅಜ್ಞಾನ ಬರೋದಕ್ಕೂ ಸಾಧ್ಯ ಇಲ್ಲ. ಮತ್ತೆ ಶರೀರಗಳು, ಎರಡು ಶರೀರಗಳಿಗೂ ಇದು ಕಾರಣ ಅಂತ ಹೇಳ್ತಾರೆ. ಸತ್ ಸ್ವರೂಪ ಅಜ್ಞಾನ ಅಂದ್ರೆ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಈ ದೇಹನೇ ನಾನು, ಈ ಮನಸ್ಸೇ ನಾನು, ಈ ಬುದ್ಧಿನೇ ನಾನು ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ನಮ್ಮ ನಿಜ ಸ್ವರೂಪದ ಅಜ್ಞಾನ. ನಾನು ಇದ್ದೇನೆಂದು ನನಗೆ ಗೊತ್ತು, ಆದರೆ ನಾನು ಸಚ್ಚಿತ್ತಾನಂದ ಸ್ವರೂಪವೆಂದು ನನಗೆ ತಿಳಿಯದು. ನಾನು ಈ ದೇಹ, ಕರ್ಮ ಮಾಡುವವನು ಮತ್ತು ಫಲ ಭೋಗಿಸುವವನು ಎಂದು ತಿಳಿಯುತ್ತೇನೆ. ಆಶ್ಚರ್ಯವಾದದ್ದು, ಅವ್ರು ಹೇಳ್ತಾರೆ ಶಂಕರಾಚಾರ್ಯರು, ನಾನು ಜಗತ್ತಿನ ಎಷ್ಟೋ ವಿಷಯಗಳನ್ನ ತಿಳಿದುಕೊಂಡಿದ್ದೀನಿ ಅಂತ ನಾವು ಹೇಳ್ತೀವಿ. ಅದೇ ತಿಳಿಯೋ ನಿಜವಾಗ್ಲೂ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಇನ್ನೂ ತಮಾಷೆ ಅಂತಂದ್ರೆ ಆ ತಿಳ್ಕೊಳ್ಳೋ ನಾನೇ ಅನ್ನೋದು ಗೊತ್ತಿಲ್ಲ ಅಂತ ಅವರು ಆಶ್ಚರ್ಯವನ್ನು ಸಹ ವ್ಯಕ್ತಪಡಿಸ್ತಾರೆ. ಅಂದ್ರೆ ನಾವು ಎಷ್ಟು ಅಜ್ಞಾನದಲ್ಲಿ ಇದ್ದೀವಿ ಅನ್ನೋದು. ಹರಿ ಓಂ ಸರ್. ಹರಿ ಓಂ ಅಮ್ಮ, ಎಲ್ರಿಗೂ ಹರಿ ಓಂ. ಹರಿ ಓಂ ಸರ್. ಹರಿ ಹರಿ ಓಂ ಓಂ. ಅಮ್ಮ. ಹರಿ ಹರಿ ಓಂ. ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ಮತ್ತೆ ಈ ಕಾರಣ ಶರೀರದ ಇನ್ನೊಂದು ಲಕ್ಷಣವನ್ನು ಹೇಳ್ತಾರೆ. ಇದು ನಿರ್ವಿಕಲ್ಪ ರೂಪಂ ಅಂತ. ಅಜ್ಞಾನ ಅನ್ನೋದು ಸಮರೂಪದ್ದು, ಒಂದೇ ಬಗೆ ಇರುತ್ತೆ. ಇದಕ್ಕೆ ಅಂತರ ಇಲ್ಲ. ತಿಳಿಯುವವನು ಬೇರೆ ಮತ್ತು ತಿಳಿದದ್ದು ಅಂಥದ್ದು ಒಂದು ದ್ವೈತ ಅನ್ನೋದು ಇಲ್ಲ. ಈ ಅಜ್ಞಾನನ ತಿಳ್ಕೊಳ್ಳೋದಕ್ಕೆ ಆಗಲ್ಲ, ಆದರೆ ಇದನ್ನ ಬಗೆಹರಿಸ್ಕೊಳ್ಬೋದು, ಓಡಿಸ್ಬೋದು. ಯಾವ್ದ್ರಿಂದ? ಜ್ಞಾನದಿಂದ ನಾವು ಅದನ್ನ ಇಲ್ಲವಾಗಿಸಬಹುದು. ಈ ರೀತಿಯಾದಂತಹದ್ದು ಈ ಅಜ್ಞಾನ. ಇದು ಮತ್ತೆ ಕಲ್ಪನೆಗಳು ಸಹ ಇಲ್ಲದೆ ಇರುವಂತಹದ್ದು. ಇಲ್ಲಿ ಅಜ್ಞಾನದಲ್ಲಿ
ವಸ್ತು ಬೇರೆ 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 ಆಗಿರಬಹುದು, ಆದರೆ ಅಜ್ಞಾನ ಮಾತ್ರ ಒಂದೇ ಆಗಿರುತ್ತೆ. ಅಜ್ಞಾನದಲ್ಲಿ ಒಂದು ಭೇದ ಭಾವ ಅನ್ನೋದು ಇಲ್ವೇ ಇಲ್ಲ. ಈ ಇದು ಯೋಚನೆಗೆ ಅತೀತವಾದದ್ದು. ಅದರಲ್ಲಿ ಯೋಚನೆಗಳೇ ಇಲ್ಲ, ಅದಕ್ಕೋಸ್ಕರ ಅದು ನಿರ್ವಿಕಲ್ಪ ಅನ್ನೋದನ್ನ ಹೇಳ್ತಾರೆ. ಇದನ್ನ ಹೇಗೆ ಓಡಿಸ್ಬೋದು ಅಂತಂದ್ರೆ ಬರೀ ಜ್ಞಾನದಿಂದ. ಇದನ್ನ ತಿಳ್ಕೊಳ್ಳೋದ್ರಿಂದ ಇವಾಗ ನಾವು ಏನ್ ಮಾಡ್ತಾ ಇದೀವಿ, ಈ ಕಾರಣ ಶರೀರ ನಾನ್ ಅಲ್ಲ. ಯಾಕೆಂದ್ರೆ ನಾನು ಆತ್ಮಸ್ವರೂಪಿ, ನಾನು ಚೈತನ್ಯ ಸ್ವರೂಪಿ, ನಾನು ಇವನ್ನೆಲ್ಲ ತಿಳ್ಕೊಳ್ಬಹುದು. ಹಾಗಾಗಿ ನಾನು ಈ ಕಾರಣ ಶರೀರವು ನಾನಲ್ಲ. ಈ ತತ್ವ ವಿವೇಕವನ್ನ ನಾನು ಉಪಯೋಗಿಸ್ಬಿಟ್ಟು ನಾನು ಈ ಕಾರಣ ಶರೀರವು ನಾನಲ್ಲ, ಈ ಎಲ್ಲ ಶರೀರ ತ್ರಯಗಳನ್ನು ಸಹ ನಾನು ನೋಡಬಲ್ಲೆ ಮತ್ತು ಅವುಗಳ ಅನುಭವವನ್ನು ಸಹ ಪಡೆಯಬಲ್ಲೆ. ನಾನು ಎಲ್ಲ ಶರೀರವನ್ನು ಸಹ ತಿಳಿಯಬಲ್ಲೆ. ಆ ತಿಳಿಯುವವನು ನಾನು ಅನ್ನುವುದು ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ನಾನು ಅದಕ್ಕಿಂತ ಭಿನ್ನವಾದದ್ದು ನಾನು ಅನ್ನೋದನ್ನ ನಾನು ತಿಳ್ಕೊಳ್ತೀನಿ. ಹೀಗೆ ಕಾರಣ ಶರೀರವು ಸಹ ನಾನಲ್ಲ ಅನ್ನೋದನ್ನ ತಿಳ್ಕೊಳ್ಬಹುದು. ಸರ್, ಇವಾಗ ಶರೀರತ್ರಯಗಳಲ್ಲಿ ಕಾರಣ ಶರೀರವನ್ನ ಚಿಂತನೆ ಮಾಡ್ತಾ ಇದ್ವಿ. ಆಗ್ಲಿ ಅಮ್ಮ. ಇದಕ್ಕೆ ನಿಮ್ಮ ವಿವರಣೆಯನ್ನು ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಆಗ್ಲಿ ಅಮ್ಮ. ಈಗ ನಾವು ಯಾವ ದೃಷ್ಟಿಯಿಂದ ನಾವು ಈ ಶರೀರ ಅನ್ನೋದನ್ನ ತಿಳ್ಕೊಳ್ಬಹುದು? ಈಗ ನಾವು ನಮ್ಮ ಈ ಕಣ್ಣಿನಿಂದ ನೋಡಿದಾಗ ನಮ್ಗೆ ಈ ರೀತಿ ಬೇರೆ ಬೇರೆ ಭಾಗಗಳು ಕಾಣಿಸಲ್ಲ. ಯಾವುದೋ ಒಂದು ನಮಗೆ ಕೈ, ಕಣ್ಣು, ಮೂಗು, ಬಾಯಿ ಇರೋ ಈ ಸ್ಥೂಲ ಶರೀರ ಮಾತ್ರ ಭಾಸ ಆಗತ್ತೆ. ಆದರೆ ನಮ್ಮ ಒಳ ಕಣ್ಣಿನಿಂದ, ಅಂದರೆ ನಮ್ಮ ಒಳದೃಷ್ಟಿಯಿಂದ, ವಿವೇಕದ ದೃಷ್ಟಿಯಿಂದ ನಾವು ಗಮನ ಕೊಟ್ಟು ನೋಡಿದಾಗ ಈ ಒಂದು ಸ್ಥೂಲ ಶರೀರ ಅಂತ ಏನಿದೆ, ಈ ಮಾಂಸ ಮಜ್ಜೆ ಎಲ್ಲ ಇರುವಂಥ ಸ್ಥೂಲ ಶರೀರ ಏನಿದೆ, ಅದು ನಡಿಲಿಕ್ಕೆ ಇನ್ನೇನೇನೋ ಬೇರೆ ಬೇರೆ ಅಂಶಗಳು ಬೇಕು. ಯಾಕಂದರೆ ನಾವು ಒಂದು ಪ್ರಾಣ ಕಳ್ಕೊಂಡಿರೋ ದೇಹವನ್ನು ಸಹ ನೋಡಿರ್ತೇವೆ. ಅದು ನಿಶ್ಚಲವಾಗಿರುತ್ತೆ. ಆ ಎಲ್ಲ ದೇಹದ ಭಾಗಗಳಿರುತ್ತೆ, ಆದರೆ ಅದರಲ್ಲಿ ಚಲನೆ ಇರಲ್ಲ. ಅದನ್ನು ನಾವು ಕನ್ನಡದಲ್ಲಿ ಪ್ರಾಣ ಹೋಯಿತು, ಆ ಒಂದು ದೇಹದಲ್ಲಿ ಈಗ ಪ್ರಾಣ ಇಲ್ಲ, ಪ್ರಾಣ ಪಕ್ಷಿ ಹಾರಿ ಹೋಯಿತು. ಹೀಗೆ ನಮ್ಮ ಒಂದು ಸಹಜವಾದ ಒಂದು ಅನುಭವಕ್ಕೆ ಬಂದಿರುತ್ತೆ. ಇನ್ನೇನೋ ಒಂದು ಅಂಶ ಇದೆ, ಆ ಅಂಶ ಈ ಕಣ್ಣು ಕಾಣಿಸಲ್ಲ, ಆದರೆ ಇದೆ. ಅದು ದೇಹದಲ್ಲಿ ಚಲನೆ ಆಗ್ತಾ ಇರೋದಕ್ಕೆ ಈ ದೇಹ ನಡೀತಾ ಇದೆ. ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲೂ ನಾವು ನಮ್ಮ ಅನುಭವದಲ್ಲಿ ಬಂದಿರುತ್ತೆ. ಎಷ್ಟೊಂದು ಸರ್ತಿ ತುಂಬ ಬಿಸಿಲಿನಲ್ಲಿ ಬಂದಾಗ ಅಯ್ಯೋ ನನಗೆ ಬಹಳ ತ್ರಾಣನೇ ಇಲ್ಲ, ನಿಸ್ತೇಜವಾಗಿ ಅನ್ನಿಸ್ತಾ ಇದೆ. ಆಮೇಲಿಂದ ಸ್ವಲ್ಪ ನೀರು ಕುಡಿದು ಸ್ವಲ್ಪ ತಣ್ಣಗಿರೋದೇನಾದರೂ ಮುಖದ ಮೇಲೆ ಹಾಕ್ಕೊಂಡು ಅದೆಲ್ಲ ಮಾಡಿದಾಗ ಹಬ್ಬ ಪ್ರಾಣ ಬಂತು. ಹೀಗೆ ನಮ್ಮ ಆಡು ಭಾಷೆನಲ್ಲಿ, ನಮ್ಮ ದೈನಂದಿನ ಅನುಭವದಲ್ಲಿ ಪ್ರಾಣ ಅನ್ನೋದು ನಮ್ಮ ಅನುಭವದಲ್ಲಿ ಬಂದ್ಬಿಟ್ಟಿದೆ. ಪ್ರಾಣ ಶರೀರ, ಆ ಪ್ರಾಣಶಕ್ತಿನೂ ಸಹ ಈ ಶರೀರದಲ್ಲಿ ಎಲ್ಲ ಕಡೆ ಹರಿದಾಡಬೇಕು ಅಲ್ವಾ? ಹಾಗಾಗಿ ಅದನ್ನು ಶರೀರ ಅಂತ ಕರೆಯೋದು. ಶರೀರ ಅಂದ್ರೇನು? ಶರೀರ ಅಂತಂದರೆ ಯಾವುದಕ್ಕೆ ಒಂದು ರೂಪುರೇಖೆ ಇದೆ, ಯಾವುದಕ್ಕೆ ಒಂದು ಇತಿಮಿತಿ ಇದೆ, ಅದನ್ನು ನಾವು ಒಂದರಿಂದ ಇನ್ನೊಂದು ಬೇರೆ ಅಂತ ಹೇಳಲಿಕ್ಕಾಗತ್ತಲ್ಲ, ಅದನ್ನು ಶರೀರ. ಏನು ಗಡಿ ಇರೋವಂಥದ್ದು, ಇತಿಮಿತಿ ಇರೋವಂಥದ್ದು. ಪ್ರಾಣಶಕ್ತಿ ಹೇಗೆ ಹಾಗಾದರೆ ಇತಿಮಿತಿ ಇದೆಯಾ? ಈ ದೈಹಿಕವಾಗಿ ನಾನು ಈ ದೇಹ ಅನ್ನೋ ಭಾವನೆಯಲ್ಲಿ ನಾನು ಆಲೋಚನೆ ಮಾಡಿದಾಗ ಆ ಒಂದು ಶಕ್ತಿಗೂ ಇತಿಮಿತಿ ಇದೆ. ನಾವು ಒಂದು ಮಗುನ ನೋಡ್ತೇವೆ, ಅಯ್ಯೋ ಆ ಮಗು ಏನು ಚಟುವಟಿಕೆಯಿಂದ ಇದೆ, ಏನು ಪ್ರಾಣ ಹಬ್ಬ. ಅಥವಾ ಒಂದು ಹೂವನ್ನು ನೋಡ್ತೇವೆ ಗಿಡದಲ್ಲಿ, ಅಯ್ಯೋ ಏನು ಕಂಗೊಳಿಸ್ತಾ ಇತ್ತು ರೀ ಅದು ಹಬ್ಬ, ಅದರಲ್ಲಿ ಏನೋ ಒಂದು ಶಕ್ತಿ ಕಾಣಿಸ್ತಾ ಇತ್ತು.
ನನಗೆ ತುಂಬ ಸುಸ್ತನ್ನಿಸ್ತಾ ಇತ್ತು, ಆ ಮಗು ಆಟ ಆಡೋದು ನೋಡ್ತಾ ಇದ್ದೆ, ನನ್ನಲ್ಲಿ ಬಹಳ ಶಕ್ತಿ ಬಂದ್ಬಿಡ್ತು. ಹೀಗೆಲ್ಲ ನಾವು ಮಾತಾಡ್ತೀವಿ. ಅಂದ್ರೆ ಏನೋ ನನ್ನಲ್ಲಿ ಈ ಪ್ರಾಣ ಅನ್ನೋದು ಹೆಚ್ಚು ಕಡಿಮೆ ಆಗೋದು ಇದೆಲ್ಲ ನನ್ನ ಅನುಭವದಲ್ಲಿದೆ, ನಿಮ್ಮ ಅನುಭವದಲ್ಲಿದೆ. ಹೀಗೆ ಈ ಪ್ರಾಣ ಶರೀರ ಅದನ್ನು ನಾವು ತಿಳ್ಕೊಳ್ಬೋದು. ಇನ್ನು ಸ್ವಲ್ಪ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡಿದಾಗ ನಾವು ಒಂದು ಆಲೋಚನೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾ ಇರ್ತೇವೆ. ಆ ಆಲೋಚನೆ ಮಾಡಬೇಕಾದಾಗ ಈಗ ಉದಾಹರಣೆಗೆ ಆ, ನೀವು ನಿಮ್ಮ ಮಕ್ಕಳ ಹತ್ರ ನಿಂತ್ಕೊಂಡಾಗ ನೀವು ತಾಯಿನೋ ತಂದೆನೋ ಆಗಿ ಮಾತಾಡ್ತೀರ. ಅದೇ ನೀವು ನಿಮ್ಮ ಸ್ನೇಹಿತರ ಹತ್ರ ನಿಂತ್ಕೊಂಡಾಗ ಸ್ನೇಹಿತೆಯಾಗಿ ಅಥವಾ ಸ್ನೇಹಿತನಾಗಿ ನೀವು ಮಾತಾಡ್ತೀರ. ಅಂದರೆ ಏನೋ ಒಂದು ಅದೇ ದೇಹ, ಅದೇ ಪ್ರಾಣ, ಆದರೆ ಇನ್ನೆಲ್ಲೋ ಒಂದು ಅಂಶದಲ್ಲಿ ನಾನೇನೋ ಬೇರೆ, ನಾನು ಇವರ ಸ್ನೇಹಿತ, ನಾನು ಇವ್ರ ತಂದೆ, ಇವ್ರದ್ದು ತಾಯಿ, ಹೀಗೆಲ್ಲ ಒಂದು ಮನಸ್ಸಿನಲ್ಲಿ ಭಾಸವಾಗ್ತಾ ಇರುತ್ತೆ. ಅದು ಇನ್ನೊಂದು ಶರೀರ. ಈ ಎರಡು ಶರೀರಗಳು, ನಾವು ಯಾವುದನ್ನ ಈ ಪ್ರಾಣ ಶರೀರ ಅಂತ ಕರಿತೇವೆ ಅಥವಾ ಈ ಮಾನಸಿಕ ಶರೀರ ಅಂತ ಕರಿತೇವೆ, ಈ ಎರಡು ನಮ್ಮ ಈ ಕಣ್ಣಿಗೆ ಗೋಚರ ಆಗಲ್ಲ. ಆದರೆ ಅದು ಸೂಕ್ಷ್ಮ ರೂಪದಲ್ಲಿ ಇರೋದು ನಿಮ್ಮ ಆ, ಒಳಗಣ್ಣಿಗೆ ಕಾಣಿಸ್ತಾ ಇದೆ. ನಿಮ್ಮ ವಿವೇಕದ ದೃಷ್ಟಿಯಿಂದ ನೀವು ನೋಡಿದಾಗ ಹೌದಲ್ವಾ, ಅದೇ ದೇಹ, ಅದೇ ಪ್ರಾಣ, ಅದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ, ಅದೇ ಎಲ್ಲ. ಆದರೆ ಅವ್ರ ಹತ್ರ ಮಾತಾಡಿದಾಗ ಸ್ನೇಹಿತನಾಗಿ, ಇವ್ರ ಹತ್ರ ಮಾತಾಡಿದಾಗ ಹೆಂಡತಿಯಾಗಿ, ಇವ್ರ ಹತ್ರ ಮಾತಾಡಿದಾಗ ಗಂಡನಾಗಿ, ಅಲ್ಲಿ ಆ, ದೇಶ ಪ್ರೇಮಿಯಾಗಿ, ಹಾಗೆ ನೂರಾರು ಹಲವಾರು ರೀತಿಯಲ್ಲಿ ಎಲ್ಲಿದೆ ಆ ದೇಹ? ಆ ದೇಹ ಒಂದು ಸೂಕ್ಷ್ಮ ರೂಪದಲ್ಲಿ, ಆಲೋಚನೆ ರೂಪದಲ್ಲಿ ಇದೆ ಅಲ್ವಾ? ಅದು ಮಾನಸಿಕವಾಗಿದೆ. ಇನ್ನ ಇದೆಲ್ಲ ಎಲ್ಲಿಂದ ಬಂತು? ನಾನು ಸ್ನೇಹಿತ, ನಾನು ಗಂಡ, ನಾನು ಪುರುಷ, ನಾನು ಮಹಿಳೆ, ನಾನು ಕನ್ನಡದವ, ನಾನು ತಮಿಳಿನವ, ಇದೆಲ್ಲ ಹೇಳಬೇಕು ಅಂತಂದ್ರೆ ಇದೆಲ್ಲ ಎಲ್ಲಿಂದ ಬರ್ತಾ ಇದೆ ಅನ್ನೋ ಒಂದು ಮೂಲಭೂತ ಪ್ರಶ್ನೆಯನ್ನು ನಾವು ಹಾಕ್ಕೊಂಡಾಗ ನಮ್ಗೇನು ಗೋಚರವಾಗತ್ತೆ? ಎಲ್ಲೋ ನಮ್ಮ ಆಲೋಚನೆಯಲ್ಲಿ ನಾನು ಈ ದೇಹ, ಈ ಮನಸ್ಸು ಅನ್ನೋ ವಿಚಾರ ಮೂಲಭೂತವಾಗಿದೆ ಅಲ್ವಾ? ಆ ವಿಚಾರ ಇರೋದ್ರಿಂದನೇ ಮುಂದಿನ ಎಲ್ಲ ವಿಚಾರಗಳು. ಈಗ ಯಾರಾದರೂ ಬಂದು ನಿಮಗೆಲ್ಲ ಈ ಒಂದು ಜೋಕು ಗೊತ್ತಿರಬಹುದು. ಯಾರೋ ಒಂದು ಕೋಣನ ಹತ್ರ ನಿಂತ್ಕೊಂಡು ಏ ಕೋಣ, ನಿಂಗೆ ದೇವರು ಅಂದರೆ ಯಾರು ಗೊತ್ತಾ ಅಂತ ಕೇಳಿದ್ರಂತೆ. ಆ ಕೋಣ ಹೇಳ್ತಂತೆ, ನಂಗೆ ಗೊತ್ತು, ಚೆನ್ನಾಗಿ ಗೊತ್ತು ಅಂತ. ವಿವರಣೆ ಕೊಡು ಹಾಗಾದ್ರೆ ದೇವ್ರ ಬಗ್ಗೆ ಅಂತ ಕೇಳಿದ್ರಂತೆ. ಆ ಕೋಣ ಹೇಳ್ತಂತೆ, ದೇವ್ರಾ, ನನ್ನನ್ನು ನೋಡಿ, ನಾನು ಎಷ್ಟತ್ರ ಇದ್ದೀನಿ, ನಾನೊಂದು 6 ಅಡಿ ಅಲ್ವಾ, ದೇವರು 9 ಅಡಿ. ನನ್ನನ್ನು ನೋಡಿ, 4 ಕಾಲ ಮೇಲೆ ನಿಂತಿದ್ದೀನಲ್ಲ, ಈ ಥರ ದಪ್ಪ ದಪ್ಪ ಕಾಲುಗಳು, ಅದಕ್ಕಿಂತ ದಪ್ಪ ಕಂಬದಂಥ ಕಾಲುಗಳು ದೇವ್ರಿಗೆ. ನಂದು ಈ ಕೊಂಬನ್ನು ನೋಡಿ, ನಂದು ಕೊಂಬು ಬರೀ 1 ಅಡಿ, ದೇವ್ರದು 1.5 3 ಅಡಿ ತನಕ ಇರುತ್ತೆ, ಅಷ್ಟು ಬಲಿಷ್ಠವಾಗಿರುತ್ತೆ. ನನ್ನ ಬಾಲ ನೋಡಿ, ನನ್ನ ಬಾಲ 3 ಅಡಿ ಮಾತ್ರ, ದೇವ್ರ ಬಾಲ 6 ಅಡಿ ಇರುತ್ತೆ. ನಾನು ಗುಟ್ರ ಹಾಕಿದ್ರೆ ಇಲ್ಲಿ ಸುತ್ತಮುತ್ತ ಒಂದು 10 ಹಸುಗಳೆಲ್ಲ ಗಡಗಡಾಡ ನಡ್ಬಿಡ್ತವೆ, ದೇವ್ರ ಗುಟ್ರ ಹಾಕಿದ್ರೆ 100 ಹಸುಗಳು ನಡ್ಗೋಗ್ತವೆ ಅಂತ ವಿವರಣೆ ಕೊಡ್ತಂತೆ. ಸರಿಯಪ್ಪ ಅಂತ ಆ ಪ್ರಶ್ನೆ ಕೇಳಿದವ್ರು ಹೇಳಿದ್ರಂತೆ. ಇದು ಸಣ್ಣ ಕತೆ, ಆದರೆ ಈ ಕತೆ ಮೂಲಕ ನೀವು ನಾನು ಏನು ತಿಳ್ಕೊಳ್ಬೋದು? ಈಗ ಒಂದು ಪ್ರಶ್ನೆ ಹಾಕೋಣ. ನಾವೆಲ್ಲರೂ ನಮ್ಮ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಸರಸ್ವತಿ ಫೋಟೋ ಇರುತ್ತೆ. ಹೆಂಗಿರ್ತಾರವರು? ಹೆಂಗೆ ನಾವು ಚಿತ್ರ ಬರೆದಿರ್ತೀವಿ ಸರಸ್ವತಿನ? ಒಂದು ಅದ್ಭುತವಾಗಿರೋ ದೈವಿಕವಾಗಿರೋ ಮುಖ, ಆ ಮುಖದಲ್ಲಿ ಒಂದು ಪ್ರಭೆ, ಆ ಕಣ್ಣಿನಲ್ಲಿ ಕಾಂತಿ, ಆ ಒಂದು ನೀಳವಾಗಿರೋ ದೇಹ, ಆ ಕೈನಲ್ಲಿ ಒಂದು ವೀಣೆ ಎಲ್ಲ ಕೊಟ್ಟು ನಾವು ಸರಸ್ವತಿನ ಬರೆದಿರ್ತೀವಿ. ಈಗ ಆ ಕೋಣ ದೇವ್ರನ್ನ ಯಾವ ಥರ ವಿವರಣೆ ಕೊಡ್ತು? ನಂದೇ ಥರ ಒಂದು ಕೋಣ ಅಂತ ವಿವರಣೆ ಕೊಡ್ತು. ನಾವೇನು ಮಾಡಿದ್ದೀವಿ?
ನಾವು ಯಾವ ಥರ ಅನ್ಕೊಂತಾ ಇದ್ದೀವಿ ನನ್ನನ್ನು, ಆ ಥರ ನಮ್ಮ ದೇವ್ರನ್ನ ಬರೆದಿದ್ದೀವಿ. ಈಗ ನೀವೇನಾದರೂ ಗ್ರೀಸ್ ಆ ಆ ಜಾಗಕ್ಕೆಲ್ಲ ಹೋದಾಗ ಅಲ್ಲೂ ಎಲ್ಲ ಈ ಥರ ಬೇರೆ ಬೇರೆ ಅವರು ದೇವ್ರನ್ನ ಬರೆದಿರ್ತಾರೆ. ಅವ್ರದ್ರಲ್ಲೂ ಬೇರೆ ಬೇರೆ ದೇವ್ರು ಇರ್ತಾರೆ. ಝೂವಸ್ ಅಂತೆ ಅಂತ ಎಲ್ಲ ಬೇರೆ ಬೇರೆ ದೇವ್ರು ಇರ್ತಾರೆ. ಅವ್ರದ್ದು ಎಲ್ಲ ನೋಡಿ, ಅವರೆಲ್ಲ ಅವ್ರ ಥರ ಬಟ್ಟೆ ಹಾಕ್ಕೊಂಡಿರ್ತಾರೆ, ಅವ್ರ ಥರ ಕೆಂಚು ಕೂದಲು, ಅವ್ರ ಥರ ಎತ್ತರವಾದ ದೇಹ. ಆದರೆ ಭಾರತದ ದೇವರುಗಳು ನೋಡಲಿಕ್ಕೆ ಸ್ವಲ್ಪ ಭಾರತೀಯ ರೂಪುರೇಖೆಗಳು. ಅಂದರೆ ನಮ್ಮ ನಮ್ಮ ಮನಸ್ಸಿನ ದೃಷ್ಟಿಯಲ್ಲಿ ನಾವು ನಮ್ಮ ಒಂದು ಸುತ್ತಮುತ್ತಲಿನ ದೇವರು ಅನ್ನೋ ಒಂದು ಶಕ್ತಿಗೆ ನಾವು ರೂಪ ಕೊಡ್ತಾ ಇದ್ದೀವಿ. ಆ ರೂಪ ಕೊಡಲಿಕ್ಕೆ ಕಾರಣ ಏನು? ನಾನು ಯಾರು ಗೊತ್ತಾ ಅನ್ನೋ ಒಂದು ಕಾರಣ. ನಾನು ಯಾರು? ನಾನು ನೋಡಿ ಇಲ್ಲಿ ಈ ಗಂಡಸು, ನಾನಾ ನೋಡಿ ಇಲ್ಲಿ ಈ ಹೆಂಗ್ಸ್, ನಾನು ಯಾರು ಗೊತ್ತಾ? ಹೀಗೆ ನಾನು ಯಾರು ಗೊತ್ತಾ, ನಾನು ಅಂತ ನಂತರ ಏನು ಉತ್ತರ ಬರುತ್ತಲ್ಲ, ಅದೇ ಕಾರಣ ಶರೀರ. ಆ ಒಂದು ಉತ್ತರ ನಾವು ಸದ್ಗುರುವಿನ ಒಂದು ಶರಣಾಗತಿಗೆ ಬರ್ಲಿಕ್ಕೆ ಮುಂಚೆ ಯಾವ ರೀತಿ ಇರುತ್ತೆ ಆ ಉತ್ತರ? ಆ ಉತ್ತರ ನಾನು ದೇಹ, ನಾನು ಈ ಮನಸ್ಸು, ನಾನು ಒಳ್ಳೆಯವನು ಕೆಟ್ಟವನು, ಇದೆಲ್ಲ ಇರುತ್ತಲ್ಲ. ಈ ಒಂದು ವಿಚಾರ ಇದೆಯಲ್ಲ, ಮೂಲಭೂತವಾಗಿ ನಾನು ಯಾರು ಅನ್ನೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾ ಇದ್ದೀನಲ್ಲ, ಈ ಒಂದು ಅವಿದ್ಯಾ. ಯಾಕೆ ಅವಿದ್ಯಾ? ಇದು ಸತ್ಯ ಅಲ್ಲ, ಆದರೆ ಅದನ್ನು ನಾನು ಸತ್ಯ ಅಂತ ನಂಬ್ಕೊಂಡಿದ್ದೀನಿ. ಹಾಗಾಗಿ ನಾನೇನು ಉತ್ತರ ಕೊಡ್ತಾ ಇದ್ದೀನಿ? ನಾನು ಈ ದೇಹ ಅನ್ನೋ ಉತ್ತರ ಕೊಡ್ತಾ ಇದ್ದೀನಿ. ಇದು ಕಾರಣ ಶರೀರ. ಎಲ್ಲಿದೆ ಸ್ವಾಮಿ ಇದು ಕಾರಣ ಶರೀರ? ನನ್ನ ವಿಚಾರದಲ್ಲೇ. ಮೂಲಭೂತವಾದ ಅಜ್ಞಾನ ಇದು, ಫಂಡಮೆಂಟಲ್ ಇಗ್ನೋರೆನ್ಸ್, ದ ರೂಟ್ ಇಗ್ನೋರೆನ್ಸ್. ಈಗ ಒಂದು ಗಿಡ ಬೆಳಿಬೇಕು ಅಂತಂದ್ರೆ ಹಾಗೆ ಒಂದು ಬೀಜ, ಆ ಗಿಡ ಬೆಳಿಲಿಕ್ಕೆ ಬೀಜ ತಾನೇ ಮೂಲ ಕಾರಣ. ಆ ಬೀಜನ ನೆಲದ ಮೇಲೆ ಹಾಕಿ, ನೆಲದ ಒಳಗಡೆ ಹಾಕಿ, ನೀರು ಹಾಕಿ ಎಲ್ಲ ಆಹಾರ ಕೊಟ್ಟಾಗ ಅದು ಚಿಗುರೊಡೆಯುತ್ತೆ. ಅದೇ ಥರ ನಾನು ಈ ದೇಹ ಮನಸ್ಸು ಅನ್ನೋ ಬೀಜವೇ ಈ ಎಲ್ಲ ಮುಂದಿನ ಆ ಮರದ ಗಿಡದಿಂದ ಬರೋ ಹಣ್ಣಿನ ಒಂದು ಮೂಲಭೂತವಾದ ಕಾರಣ. ಅದನ್ನ ಇಲ್ಲಿ ಶಂಕರಾಚಾರ್ಯರು ನಮಗೆ ಈ ರೀತಿ ಕಾರಣ ಶರೀರ ಅಂದರೆ ಏನು ಅನ್ನೋ ಪ್ರಶ್ನೆ ಮೂಲಕ ಅದನ್ನು ನಮ್ಮ ದೃಷ್ಟಿಗೆ ತರ್ತಾ ಇದ್ದಾರೆ. ಹಾಗಾಗಿ ಮೂಲಭೂತವಾಗಿ ನಾವು ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ ಏನು? ನಾನು ಯಾರು? ನಾನೀ ಕಾರಣ ಶರೀರನ? ನಾನೀ ಮನಸ್ಸಿನ ಮೂಲಕ ಉಂಟಾಗ್ತಿರೋ ಬೇರೆ ಬೇರೆ ಶರೀರಗಳ? ನಾನೀ ಪ್ರಾಣ ಶರೀರನ? ನಾನೀ ಸ್ಥೂಲ ಶರೀರನ? ಅಥವಾ ನಾನು ಸ್ಥೂಲನ ಸೂಕ್ಷ್ಮನ ಕಾರಣನ? ನಾನು ಯಾರು? ನಾನು ಇದೆಲ್ಲ ನನಗೆ ಕಾಣಿಸ್ತಾ ಇದೆ ಅಂತಂದ್ರೆ ನಾನು ಇದೆಲ್ಲ ಆಗಿರಕ್ಕೆ ಸಾಧ್ಯನಾ? ನೋಡಿ, ಗಮನ ಕೊಡಿ. ನನಗಿದೆಲ್ಲ ಕಾಣಿಸ್ತಾ ಇದೆ ಅಂತಂದ್ರೆ ನಾನು ಇದೆಲ್ಲ ಆಗಿರಕ್ಕೆ ಸಾಧ್ಯನಾ? ಹಾಗಾದ್ರೆ ಯಾರು ಗೊತ್ತಾಗ್ತಾ ಇದೆ ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಇದೆಲ್ಲ ಇದೆ ಅಂತ ಯಾರಿಗೆ ಗೊತ್ತಾಗ್ತಾ ಇದೆ? ಈ ಮೂಲಭೂತ ದೃಷ್ಟಿಯನ್ನ ನಮ್ಮಲ್ಲಿ ತರಲಿಕ್ಕೆ ಗುರುಗಳು ಈ ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ. ಯಾರು ನಾನು ಹಾಗಾದ್ರೆ? ಯಾರು ನೀವು ಹಾಗಾದ್ರೆ? ಮೂಲಭೂತವಾದ ಪ್ರಶ್ನೆ. ಜೀವನದಲ್ಲಿ ಬಿಡುಗಡೆಗೆ ಬೇಕಾಗಿರೋ ಒಂದೇ ಒಂದು ಪ್ರಶ್ನೆ. ಹರಿ ಓಂ. ಧನ್ಯವಾದಗಳು ಸರ್. ಮುಂದೆ ನಾವು ಅವಸ್ಥಾತ್ರಯಗಳು ತೆಗೆದುಕೊಳ್ಬೇಕು. 1/2 hour ಅಲ್ಲಿ ಆಗಲ್ಲ. ಅದಕ್ಕೆ ಬೇರೆ ಏನಾದರೂ ತಮ್ಮ ಮನಸ್ಸಿನಲ್ಲಿ ಏನಿದೆ ಅಮ್ಮ, ಏನ್ ಮಾಡ್ಬೇಕು ಅಂತ?
ಅದೇ ಆಗಲ್ಲ, ಸ್ಟಾರ್ಟ್ ಮಾಡಿದ್ರೆ ಅವಸ್ಥಾತ್ರಯಗಳನ್ನ ನಾವು ಮುಗ್ಸಕ್ಕಾಗಲ್ಲ. ಒಂಚೂರು ಮಾಡೋಕ್ಕಾಗಲ್ಲ ಎಲ್ಲಾನು ಅಷ್ಟೆ. ಮುಗಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಎಷ್ಟು ಪ್ರಶ್ನೆಗಳಾಗತ್ತೆ ಅದನ್ನ ಮಾಡಬಹುದಲ್ವಾ? ಸರಿ ಸರ್. ನಾವಿವಾಗ ಪ್ರಕ್ರಿಯೆಗಳ ಮುಖಾಂತರ ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ತಿಳಿದುಕೊಳ್ತಾ ಬಂದಿದ್ವಿ. ತತ್ವ ವಿವೇಕವನ್ನ ಉಪಯೋಗಿಸ್ಕೊಂಡು, ತತ್ವ ವಿವೇಕವನ್ನ ಅಪ್ಲೈ ಮಾಡಿಕೊಂಡು ಹೇಗೆ ಬೇರ್ಪಡಿಸ್ಕೊಂಡು ನಾನು ಹೇಗೆ ಇವುಗಳಿಗಿಂತ ವ್ಯತಿರೇಕವಾದದ್ದು ಅಂತ ತಿಳ್ಕೊಳ್ತಾ ಇದ್ವಿ. ಹಾಗೆ ಅವಸ್ಥಾತ್ರಯವನ್ನ ಈ ಪ್ರಕ್ರಿಯೆಯ ಮೂಲಕ ನಾನು ಯಾರು ಮತ್ತು ಈ ದೇಹ ಮನಸ್ಸು ಬುದ್ಧಿಗಳಿಗಿಂತ ಹೊರತದ್ದದ್ದು ನಾನು ಅಂತ ಹೇಗೆ ತಿಳ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಸಾವಿತ್ರಿಜಿ, ಈ ಅವಸ್ಥಾತ್ರಯಗಳು ಯಾವುವು? ಅವಸ್ಥಾತ್ರಯಗಳು 3: ಎಚ್ಚರ, ಕನಸು, ಗಾಢ ನಿದ್ದೆ ಅಂತ 3 ಅವಸ್ಥೆಗಳು ಅಂತ. ಅದು ನಮ್ ಗಮನಕ್ಕೂ ಬರುತ್ತೆ. ಎಚ್ಚರದಲ್ಲಿ ನಾವು ನೋಡ್ತೀವಲ್ವಾ, ಪ್ರಪಂಚದ ಒಟ್ಟಿಗೆ ವ್ಯವಹಾರ ಮಾಡ್ತಾ ಇರ್ತೀವಿ. ಸ್ವಪ್ನಕ್ಕೆ ಹೋದಾಗ ಕನಸು ಕಾಣ್ತೀವಿ, ಗೊತ್ತಾಗತ್ತೆ. ಗಾಢ ನಿದ್ರೆ ಆನಂದ ಸ್ಥಿತಿ, ಹಾಯಾಗಿತ್ತು ಅಂತ ಹೇಳ್ತೀವಿ. ಹಾಗಾಗಿ ಅವಸ್ಥಾತ್ರಯಗಳು 3 ಅಂತ ಹೇಳ್ತಾರೆ. ಸರಿಯಾಗಿ ಹೇಳಿದಿರಾ ಸಂಧ್ಯಾಜಿ. ಮುಂದಿನ ಪ್ರಶ್ನೆ, ಬಾಹ್ಯ ಪ್ರಪಂಚದಲ್ಲಿ ನಾವು ಅನುಭವಗಳನ್ನ ಪಡಿತೀವಿ, ಅದು ಯಾವ ಅವಸ್ಥೆ? ಅವಸ್ಥೆಗಳಲ್ಲಿ ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ 3 ಸ್ಥಿತಿ ಇರುತ್ತೆ. ಅದೇ ಈಗ ಹೇಳ್ದಾಗೆ ಎಚ್ಚರ, ಕನಸು, ಗಾಢ ನಿದ್ದೆಯನ್ನ ಎಚ್ಚರನ ಜಾಗೃತ ಅಂತಲೂ, ಕನಸನ್ನ ಸ್ವಪ್ನ ಅಂತಲೂ, ಮತ್ತೆ ಗಾಢ ನಿದ್ದೆಯನ್ನ ಸುಷುಪ್ತಿ ಅಂತಲೂ ಹೇಳಲಾಗುತ್ತೆ. ಇದರಲ್ಲಿ ನಾವು ಎಚ್ಚರನ ಯಾವ ರೀತಿ ಅಂದ್ರೆ ಬಾಹ್ಯ ಎಚ್ಚರ ಸ್ಥಿತಿಯಲ್ಲಿ ಅವಸ್ಥೆ ನಾವು ಜಾಗೃತೆಯಾಗಿರ್ತೀವಿ. ಎಚ್ಚರ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಎಲ್ಲವೂ ಪ್ರಪಂಚವನ್ನ ನೋಡ್ತಾ ಇರುತ್ತೆ. ದೇಹ ಮನಸ್ಸು ಎಲ್ಲವೂ ಪ್ರಪಂಚಕ್ಕೆ ಸ್ಪಂದಿಸ್ತಿರುತ್ತೆ ಇಲ್ಲಿ. ಹಾಗಾಗಿ ಪಂಚೇಂದ್ರಿಯಗಳ ಮೂಲಕ ಬಾಹ್ಯ ಪ್ರಪಂಚವನ್ನ ನಾವು ತಿಳಿತಾ ಇರ್ತೀವಿ. ಹೀಗಾಗಿ ಇಲ್ಲಿ ಸ್ಥೂಲ ಶರೀರ ನಾನು ಅನ್ನೋ ಅಭಿಮಾನನ ಬೆಳೆಸ್ಕೊಂಡ್ಬಿಡತ್ತೆ. ಅವಾಗ ಯಾವಾಗ ಪ್ರಕಟವಾಗುತ್ತೆ, ಎಚ್ಚರದಲ್ಲಿ ಈ ಶರೀರ ಪ್ರಕಟವಾದಾಗ್ಲೇ ಈ ಆತ್ಮನಿಗೆ ನಾನು ಅನ್ನೋ ಒಂದು ಅಭಿಮಾನ ಶುರುವಾಗ್ಬಿಡತ್ತೆ. ಅದನ್ನ ಪ್ರಭುಜಿ ಚೆನ್ನಾಗಿ ಹೇಳಿದ್ದಾರೆ. ಚಿದಾಭಾಸದ ರೂಪದಲ್ಲಿ ನಮ್ಮ ಒಳಗಡೆ ಸುಪ್ತವಾಗಿದ್ದಂಥದ್ದು ಮನಸ್ಸಿನ ಮೇಲೆ ಪ್ರತಿಫಲನಗೊಂಡು ಚಿದಾಭಾಸ ರೂಪದಲ್ಲಿ ಆತ್ಮಕ್ಕೆ ದೇಹ ನಾನು ಅನ್ನೋ ಅಭಿಮಾನ ಶುರುವಾಗಿ ಸ್ಥೂಲ ಶರೀರ ಬಂತು ಇದೆ ನನಗೆ ಅನ್ನೋದು ಅಭಿಮಾನ ರೂಪದಲ್ಲಿ ಪ್ರಕಟವಾಗಿ ಸೂಕ್ಷ್ಮ ಶರೀರಕ್ಕೆ ಈ ಸ್ಥೂಲ ಶರೀರವೂ ಕಾರಣ ಅನ್ನೋ ಅರಿವಿಗೆ ಬರುತ್ತೆ. ಹೇಗೆ ನಾವು ಹಣ್ಣನ್ನ ನೋಡಿದಾಗ ನಮ್ಗೆ ಕಣ್ಣಲ್ಲಿ ಎದುರುಗಡೆ ನೀವು ನೆನೆನೆ ತೋರಿಸಿದಾಗಿ ಒಂದು ವಸ್ತುನೋ ಹಣ್ಣನ್ನು ಏನೋ ಈಗ ನಾನು ನೋಡ್ದೆ, ಪಂಚೇಂದ್ರಿಯಗಳ ಮೂಲಕ ಕಣ್ಣಿನಿಂದ ನಾನು ನೋಡ್ದೆ, ಕೈಗಳಿಂದ ಮುಟ್ಟಿದೆ, ಬಾಯಲ್ಲಿ ಇಟ್ಟು ಸವಿದೆ, ಹೀಗೆ ಎಲ್ಲವನ್ನು ಈ ಪಂಚೇಂದ್ರಿಯಗಳ ಮೂಲಕ ಈ ಪ್ರಪಂಚವನ್ನ ನಾವು ಅನುಭವಿಸ್ತಾ ಬರ್ತೀವಿ. ನಾನ್ ತಿಂದೆ ಇದೆಲ್ಲ ನಮ್ಮ ಅನುಭವಕ್ಕೆ ಬರೋದು. ಈ 3 ಶರೀರಗಳಲ್ಲೂ ನಮ್ಗೆ ಅನುಭವ ಇರುತ್ತೆ, ಇರಲ್ಲ ಅಂತಲ್ಲ. ಈಗ ಎಚ್ಚರದಲ್ಲೂ ಇರುತ್ತೆ, ಸ್ವಪ್ನದಲ್ಲೂ ಇರುತ್ತೆ, ಸುಷುಪ್ತಿನಲ್ಲೂ ಇರುತ್ತೆ. ಅಂದ್ರೆ ಅದು ಅನುಭವಕ್ಕೆ ಬರ್ಬೇಕಾದ್ರೆ ಆಮೇಲೆ ಇರಲ್ಲ. ಎಚ್ಚರದಲ್ಲಿ ನಮ್ಗೆ ಅನುಭವ ಬರುವಷ್ಟು ಕನಸಿನಲ್ಲಿ ಹಿಂದೆ ಅನ್ನೋದು ಆ ಕ್ಷಣಕ್ಕೆ ಗೊತ್ತಾಗಿರುತ್ತೆ, ನಂತರದಲ್ಲಿ ಅದು ನಮ್ಗೆ ಇರಲ್ಲ ಕನಸಿನಲ್ಲಿ. ಇನ್ನು ಇದ್ರಲ್ಲಿ ಆನಂದ ಪಟ್ಟಿರ್ತೀವಿ, ಅದ್ರಲ್ಲಿ ಸುಷುಪ್ತಿನಲ್ಲಿ ಅನುಭವಿಸಿದ ಆನಂದವನ್ನ ಅಲ್ಲೂ ಪಟ್ಟಿರ್ತೀವಿ, ಇಲ್ಲೂ ಪಟ್ಟಿರ್ತೀವಿ. ಆದ್ರೆ ಅದು ನಮ್ಗೆ ಅರಿವಿಗೆ ಬರ್ಬೇಕಾದ್ರೆ ಜಾಗೃತದಲ್ಲೇ ನಮ್ಗೆ ಎಲ್ಲವೂ ದೇಹ ನಾನಿದ್ದೀನಿ, ನಾನು ಅನುಭವಿಸ್ತಾ ಇದ್ದೀನಿ ಅನ್ನೋದು ಅರಿವು ಬರೋದು ನಮ್ಗೆ ಜಾಗೃತ ಅವಸ್ಥೆನಲ್ಲೇ. ಅದನ್ನ ಮುಂದುವರೆದು ಹೇಳ್ಬೇಕು ಅಂದ್ರೆ ಅದಕ್ಕೆ ಅನುಭವ ನಮಗೆ ಬರುವಾಗ ಸ್ಥೂಲದೊಂದಿಗೆ ನನಗೆ ಅಭಿಮಾನ ಇಟ್ಕೊಂಡಾಗ ಅದನ್ನ ವಿಶ್ವ ಅಂತಲೂ ಅದನ್ನ ಹೇಳ್ಬೋದಾ? ಇಲ್ಲ ನೆಕ್ಸ್ಟ್ ಪ್ರಶ್ನೆನಲ್ಲಾದ್ರೆ ಹೇಳ್ಬಿಡ್ತಾ ಇದ್ದೀರಾ. ಸ್ಥೂಲ ಶರೀರದೊಂದಿಗೆ ಅಭಿಮಾನ ಬಂದಾಗ ವಿಶ್ವ ಅಂತಲೂ, ಸೂಕ್ಷ್ಮ ಶರೀರದೊಂದಿಗೆ ಅಭಿಮಾನ ಬಂದಾಗ ತೈಜಸ ಅಂತಲೂ, ಮತ್ತೆ ಕಾರಣ ಶರೀರದೊಂದಿಗೆ
ನಮ್ಗೆ ಅದನ್ನ ಅವುಗಳಿಗೆ ಒಂದು ಹೆಸರನ್ನ ಕೊಡ್ತೀವಿ. ಅಂದ್ರೆ ಸ್ವಪ್ನದಲ್ಲಿ ಸ್ಥೂಲ ಸೂಕ್ಷ್ಮ ಇವುಗಳು ಕಾರಣ, ಇವುಗಳೆಲ್ಲವುವೆ. ಗಾಢ ನಿದ್ದೆಯಲ್ಲಿ ಗಾಢ ನಿದ್ದೆಯಲ್ಲಿ ನಮ್ಗೆ ಯಾವ್ದು ಅರಿವಿಗೆ ಬರಲ್ಲ, ಪ್ರಪಂಚ ಯಾವುದು ಇರಲ್ಲ, ಆನಂದ ಮಾತ್ರ ನಮಗ್ ಗೊತ್ತಾಗ್ತಾ ಇರತ್ತಷ್ಟೇ. ಜಾಗೃತಾವಸ್ಥೆನಲ್ಲಿ ನಮ್ಗೆ ಅಭಿಮಾನ ಇಟ್ಕೊಂಡು ಎಲ್ಲವನ್ನು ಗಮನಿಸ್ತಿರ್ತೀವಿ, ಅನುಭವಿಸ್ತಾ ಇರ್ತೀವಿ. ಆದ್ರೆ ನಾನು ಆನಂದ ಸ್ವರೂಪಿ ಅನ್ನೋ ಅರಿವೇ ಇರಲ್ಲ. ಅದು ಎಷ್ಟೇ ಪಡೆದ್ರು ಅದು ಇನ್ನೂ ತೃಪ್ತಿ ಇರಲ್ಲ ನಮ್ಗಲ್ಲಿ. ಆ ಕ್ಷಣಕ್ಕಷ್ಟೇ ಅನ್ಸಿರುತ್ತೆ. ನೆಕ್ಸ್ಟ್ ಅದು ಮುಗಿದ್ಮೇಲೆ ನಮ್ಗದ್ರ ಆನಂದ ಇಲ್ಲ ಅನ್ನೋದು ಇದಾಗ್ಬಿಡುತ್ತೆ ಪ್ರಕೃತಿ. ಇನ್ನು ಸ್ವಪ್ನದಲ್ಲೂ ಅಷ್ಟೇ, ನಾವು ಕುಡಿದ ಅನುಭವ ಇರುತ್ತೆ, ಆದ್ರೆ ಎಚ್ಚರವಾದಾಗ ಅದು ಇರಲ್ಲ. ಆದ್ರೆ ಈ ಗಾಢ ನಿದ್ದೆಯಲ್ಲಿ ಸಂಪೂರ್ಣ ಆನಂದವನ್ನು ಪಡಿತಾ ಇರ್ತೀವಿ ಅಲ್ಲಿ ಆ ಕ್ಷಣದಲ್ಲಿ. ಈ ಮೂರು ಸುಮಾರು ಎಲ್ಲ ಕವರ್ ಮಾಡ್ಬಿಟ್ಟಿದ್ದೀರಾ. ಮೂರು ಅವಸ್ಥೆಗಳು ಯಾತಕ್ಕೋಸ್ಕರ ತಿಳ್ಕೊಳ್ಬೇಕು ಅನ್ನೋದನ್ನು ಹೇಳ್ಬಿಡಿ. ಅಂದ್ರೆ ಯಾವಾಗ ನಾನು ನಿಜವಾದ ಅನುಭವ ಯಾವುದು, ಈಗ ಇದ್ರಲ್ಲಿ ಬಂದಿದ್ದ ಮೂರೂ ಅನುಭವಗಳಲ್ಲಿ ನಾವು ಯಾವುದು ಅನ್ನೋದನ್ನ ಹುಡುಕ್ಬೇಕು. ಅನುಭವಿಸ್ತಿರೋ ನಾನು ಬೇರೆ ಅನ್ನೋದು ನಮ್ಗೆ ಅನುಭವಿಸೋದ್ ಸತ್ಯ. ನಾನು ಇಲ್ಲಿ ಅನುಭವಿಸ್ತಾ ಇರೋದ್ ಸತ್ಯ. ಆದ್ರೆ ಇಲ್ಲಿ ಅನುಭವಿಸೋನು ನಾನು ಅಂದ್ರೆ ಅದು ದೇಹ ನಾನು. ಯಾವಾಗ ನಾವು ವಿಶ್ವ ಅಂದ್ರೆ ಸ್ಥೂಲದೊಂದಿಗೆ ನಾವಿದ್ದಾಗ ಅನುಭವಿಸೋನು ನಾನು ಅನ್ನೋದು ಗೊತ್ತಾಗುತ್ತೆ. ಅದನ್ನೇ ವಿಶ್ವ ಅಂದ್ರೆ ಅದು ಅಹಂಕಾರ. ಎಚ್ಚರದಲ್ಲಿ ನಮ್ಗೆ ನಾನು ಅನ್ನೋ ಅಹಂಕಾರ ಬಂದ್ಬಿಡುತ್ತೆ. ಇನ್ನು ಸ್ವಪ್ನದಲ್ಲಿ ಎಚ್ಚರ ದೇಹ ಹೊಟ್ಟೋಗ್ಬಿಡುತ್ತೆ, ಪ್ರಪಂಚನೂ ಹೊಟ್ಟೋಗ್ಬಿಡುತ್ತೆ. ಅಲ್ಲಿ ಇನ್ನೂ ಒಂದು ಪ್ರಪಂಚ ನಮ್ಗೆ ಕಂಡು ಬರ್ತಾ ಇರುತ್ತೆ. ಇದನ್ನ ತೈಜಸ ಅಂತ ಹೇಳ್ತೀವಿ. ಈ ತೈಜಸ ದೃಷ್ಟಿಯಿಂದ ನೋಡಿದ್ರೆ ಎಚ್ಚರದ ಪ್ರಪಂಚ ಇಲ್ಲ, ಎಚ್ಚರ ದೇಹನೂ ಇಲ್ಲ, ಸ್ವಪ್ನ ಪ್ರಪಂಚನೂ ಇಲ್ಲ. ಹಾಗಾದ್ರೆ ಅನುಭವಿಸ್ತಾ ಇರೋ ನಾನು ಒಬ್ಬ ಇದ್ದೀನಿ ಅನ್ನೋದು ನಮ್ಮ ಅರಿವಿಗೆ ಬರ್ತಿರುತ್ತೆ. ಅಂದ್ರೆ ಅದರ್ಥ ನಾನು ದೇಹ ಅಲ್ಲ, ನಾನು ಸೂಕ್ಷ್ಮ ಶರೀರ ಹೊಂದಿರೋ ನಾನು ಅನ್ನೋದು ಈ ಕನಸಿನಲ್ಲಿ ನಮ್ಗೆ ಅರಿವಿಗೆ ಬಂದಿರುತ್ತೆ. ಪ್ರಪಂಚ ಮಿಥ್ಯ. ಅವಾಗ ಏನಾಗ್ಬಿಡುತ್ತೆ ನಮ್ಗೆ, ಈ ಪ್ರಪಂಚ ಮಿಥ್ಯ, ಸುಳ್ಳು, ಇದೇ ಸತ್ಯ ಅಂತ ಆ ಕ್ಷಣದಲ್ಲಿ ಅನ್ಕೊಂಡಿರ್ತೀವಿ. ಆಮೇಲೆ ಅದು ಅಲ್ಲ, ಶರೀರ ಮಿಥ್ಯ, ಪ್ರಪಂಚನೂ ಮಿಥ್ಯ, ಸ್ವಪ್ನದೊಂದಿಗೆ ತೈಜಸ, ಇಲ್ಲಿ ತೈಜಸ, ಎಚ್ಚರದಲ್ಲಿ ವಿಶ್ವ, ಇವೆಲ್ಲ ಹೋದ್ಮೇಲೆ ಎಚ್ಚರದಲ್ಲಿರೋ ಏನು ಯಾವುದು ಇದ್ಯಾವುದು ಸತ್ಯ ಅಲ್ಲ ಅನ್ನೋದು ನಮ್ಮ ಗಾಢ ನಿದ್ದೆಯಲ್ಲಿ ನಮ್ಗೆ ಅರಿಗುತ್ತೆ. ನಾನು ಅನುಭವಿಸ್ತಾ ಇರೋ ನಾನ್ ಮಾತ್ರ ನಿಜ, ನಾನು ಆನಂದ ಸ್ವರೂಪಿ, ನಾನು ಮನಸ್ಸಲ್ಲ, ದೇಹ ಅಲ್ಲ, ಬುದ್ಧಿ ಅಲ್ಲ, ಇದೆಲ್ಲವನ್ನು ಅನುಭವಿಸ್ತಾ ಇರೋ ನಾನ್ ಮಾತ್ರ. ಈ ಅನುಭವಗಳು ಬರುತ್ತೆ ಹೋಗುತ್ತೆ, ಆದ್ರೆ ನಾನು ಮಾತ್ರ ಸತ್ಯ ಅನ್ನೋದು ನಾನು ಅನುಭವಿಸೋ ಮಾತ್ರ ನಮಗ್ ಗೊತ್ತಾಗ್ತಿರುತ್ತೆ. ಇದೆಲ್ಲ ಅಂದ್ರೆ ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ ಅನ್ನೋದನ್ನ ನಮ್ಗೆ ಅವಾಗ ಅರಿವಿಗೆ ಬರುತ್ತೆ. ಯಾವುದು ನಾನಲ್ಲ, ಎಚ್ಚರ, ಕನಸು, ಇದೆ, ಈ ಯಾವುದ್ರಲ್ಲಿ ಬಂದದ್ದು ನಾನಲ್ಲ, ನಾನು ಆತ್ಮಸ್ವರೂಪಿ ಅನ್ನೋದು ನಮ್ಗೆ ಆನಂದ ಗೊತ್ತಾಗುತ್ತೆ. ಈ ಮೂರು ಅವಸ್ಥೆಗಳನ್ನು ದಾಟದ ನಿಜವಾದ ನಾನು ಯಾರು ಅನ್ನೋದು ಆ ಆನಂದ ಸ್ವರೂಪಿ ತುತ್ತ ತುದಿಗೆ ಮೀರಿದಾಗ ಅದನ್ನ ತುರಿಯ ಅನ್ಸು ಹೇಳ್ತೀನಿ. ತುರಿಯ ಅನ್ನೋದು ನಮ್ಗೆ ಜ್ಞಾನ ಬಂದಾಗ ನಮ್ಗೆ ತುರಿಯ ಸ್ಥಿತಿಯನ್ನು ಮುಟ್ತೀವಿ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ಆನಂದ ಸ್ವರೂಪಿ ನಾನು, ಶುದ್ಧ ಚೈತನ್ಯ ಸ್ವರೂಪಿ ನಾನು, ಚಿದಾನಂದ ಸ್ವರೂಪಿ ನಾನು ಅನ್ನೋದೆಲ್ಲವನ್ನು ನಾವು ಈ ಮೂರೂ ಅವಸ್ಥೆಗಳ ದಾಟಿ ಬಂದಾಗ, ಮತ್ತೆ ಅಜ್ಞಾನ ಮೀರಿ ಬಂದಾಗ, ಈ ಮೂರು ಶರೀರಗಳ ಈ ಎಚ್ಚರ, ಕನಸು, ಹೋಯ್ತು ಇಂಟರ್ನೆಟ್ ಅವ್ರದ್ದು. ಸಾವಿತ್ರಿ ಅವ್ರು ಹೇಳ್ತೀರಾ ಅವಸ್ಥಾತ್ರಯಗಳ ಬಗ್ಗೆ? ಯಾವ ಪ್ರಶ್ನೆ ಇದ್ರಲ್ಲಿ? ಇವಾಗ ಅವರು ಎಲ್ಲಾನು ಸೇರಿಸಿ ಹೇಳಿದ್ರು, ಕೊನೆ ಎಲ್ಲ ಪೂರ್ತಿಯಾಗಿ ಹೇಳಿದ್ರು, ಸಮಗ್ರವಾಗಿ ಹೇಳಿದ್ದಾರೆ. ನೀವು ಹಾಗೆ ಇವಾಗ ಪೂರ್ತಿಯಾಗಿ ಈ ಮೂರು ಶರೀರಗಳು ಈ ಇದ್ರಲ್ಲಿ ಎಚ್ಚರ, ಕನಸು, ಗಾಢ ಬಂದ್ರು ನಿದ್ರೆ ಇರಿ, ಅವರು ಮುಗಿಸ್ಬಿಡ್ಲಿ. ಸಂಧ್ಯಾಜಿ ಮುಗಿಸ್ಬಿಡಿ. ಪ್ರಾಬ್ಲಮ್ ತುರ್ಯ ಹೇಳುವಾಗ ನನಗೆ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ. ತುರ್ಯ ಅದು ಇನ್ನೊಂದ್ ಸ್ವಲ್ಪ ತುರ್ಯ ಅನ್ನೋದು ಹೇಳಿ. ಅಂದ್ರೆ ಈ ಮೂರು ಅವಸ್ಥೆಗಳನ್ನು ದಾಟದಾಗ ನಿಜವಾದ ನಾನು ಯಾರಿದ್ದೀನಿ ಅದೇ ತುರ್ಯ ಸ್ಥಿತಿ. ಅದನ್ನೇ ಆನಂದ. ನಾವ್ ಯಾವಾಗ ಆನಂದ ಸ್ವರೂಪಿಗಳು ಅನ್ನೋದು ನಮ್ಗೆ ಅರಿವಿಗೆ ಬರುತ್ತೋ ಅವಾಗ ನಾವು ತುರ್ಯ ಸ್ಥಿತಿಯನ್ನು ಮುಟ್ಟುದು ಅಂತ. ಈ ಮೂರು ದೇಹಗಳು ಸ್ಥೂಲ ಸೂಕ್ಷ್ಮ ಶರೀರಗಳು ನಾನಲ್ಲ,
ಮತ್ತೆ ಇಲ್ಲಿ ಎಚ್ಚರ, ಕನಸು, ಗಾಢ ನಿದ್ದೆಯಲ್ಲ ಆದ ಅನುಭವಗಳು ಅದ್ಯಾವುದುವೆ ಆ ಆ ಶಾಶ್ವತ ಅಲ್ಲ. ಇದೆಲ್ಲವೂ ಆ ಬರೀ ಮಿಥ್ಯವಾದದ್ದು. ಇಲ್ಲಿ ಸತ್ಯವಾದದ್ದು ಏನು ಅಂದ್ರೆ ಇವುಗಳನ್ನೆಲ್ಲ ಮೀರಿ ನಾವು ತುರಿಯ ಸ್ಥಿತಿಯನ್ನ ಅನುಭವಿಸಿದಾಗ ನಮಗೆ ಬರೋ ಅನುಭವ ಮಾತ್ರ. ನಾವು ಅಜ್ಞಾನವನ್ನು ಕಳ್ಕೊಂಡ್ಬಿಡ್ತೀವಲ್ಲ, ಇವೆಲ್ಲನ್ನು ತಿಳ್ಕೊಂಡು ಯಾವಾಗ ನಾವು ಆತ್ಮಜ್ಞಾನಿಗಳಾಗಿ ಆತ್ಮ ಸ್ವರೂಪಿಗಳಾಗಿ ನಿಂತ್ಕೊಳ್ತೀವೋ ಈ ಮೂರೂ ಅವಸ್ಥಾತ್ರಯಗಳಿಂದ ನಾವು ಶುದ್ಧಾತ್ಮ ನಾನು ಅಂತ ತಿಳಿಬಹುದು. ಇವುಗಳನ್ನ ಮೀರಿದ ಶುದ್ಧಾತ್ಮ ನಾನು ಅಂತ ತಿಳಿದಾಗ ಅಂದ್ರೆ ಈಗ ಅದಕ್ಕೂ ಒಂದು ಪ್ರಭುಜಿನ ಕೊನೆಯಲ್ಲಿ ಅದು ನಾಟಕ ದೀಪಿಕಾ ಹೇಳ್ತಾರಲ್ಲ, ಬರೋ ಪಾತ್ರಗಳು ಎಲ್ಲ ಪಾತ್ರದ ಮೇಲೂ ಬೀಳೋ ಬೆಳಕು ಒಂದೇ. ಆ ಬೆಳಕಿನಲ್ಲಿ ವ್ಯತ್ಯಾಸ ಇರಲ್ಲ. ಪಾತ್ರಗಳಲ್ಲಿ ವ್ಯತ್ಯಾಸ ಇದ್ರು ಬೆಳಕಿನಲ್ಲಿ ವ್ಯತ್ಯಾಸ ಇರಲ್ಲ. ಎಲ್ಲವೂ ಒಂದೇ ಶುದ್ಧಾತ್ಮ ನಾನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅವಾಗ ನಾವು ತುರ್ಯ ಸ್ಥಿತಿಯನ್ನ ಅನುಭವಿಸ್ಬೋದು ಅಂತ. ಇವಾಗ ಎಚ್ಚರ ಸ್ಥಿತಿಯಲ್ಲಿ ನೀವು ಹ್ಮ್. ನಿಮ್ಮ ಅನುಭವಕ್ಕೆ ಯಾವ ಯಾವ ಶರೀರ ಅನುಭವಕ್ಕೆ ಬರುತ್ತೆ? ಎಚ್ಚರದಲ್ಲಿ ನಮ್ಗೆ ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರವೂ ನಮ್ಗೆ ಅನುಭವಕ್ಕೆ ಬರುತ್ತೆ. ಕಾರಣ ಶರೀರ ಇರುತ್ತೆ, ನಮಗ್ ಗೊತ್ತಿರಲ್ಲ ಅದಿದೆ ಅನ್ನೋದು ಅರಿವಿಗೆ ಮೂರು. ಬಂದಿರಲ್ಲ ನಮ್ಗೆ. ಯಾವಾಗ ಅಜ್ಞಾನ ಕಳೆದು ಬಿಡ್ತೀವಿ, ಜ್ಞಾನ ಬರುತ್ತೆ, ಅವಾಗ ನಮ್ಗೆ ಕಾರಣ ಶರೀರನೂ ಇದೆ, ಅದು ನಾವೇ ಅನ್ನೋದು ಅರಿವಿಗೆ ಬರೋದು. ಯಾವಾಗ ಅಜ್ಞಾನದಲ್ಲಿ ಇರ್ತೀವಿ ಅಲ್ಲಿವರೆಗೂ ಈ ದೇಹನೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ಎಚ್ಚರದಲ್ಲಿ. ಮತ್ತೆ ಸೂಕ್ಷ್ಮ ಶರೀರದಲ್ಲೂ ಸೂಕ್ಷ್ಮ ಶರೀರದಲ್ಲೂ ಅಷ್ಟೇನೆ ನಮ್ಗೆ ಅನುಭವಕ್ಕೆ ಬಂದಿರುತ್ತೆ. ದೇಹ ಇದೆ, ಮನಸ್ಸಿದೆ, ಇದಿದೆ ಅಂತೆಲ್ಲ. ಆದ್ರೆ ನಾವು ಅದನ್ನ ಇದ್ರ ಹಿಂದೆ ಕಾರಣ ಶರೀರ ಅನ್ನೋದೊಂದಿದೆ, ನಮ್ಗೆ ಇದಕ್ಕೆಲ್ಲ ಮೂಲ ಕಾರಣ ಬೀಜ ರೂಪವಾಗಿದ್ದಂತ ನಮ್ಮ ಈ ವಾಸನೆಗಳ ಕಾರಣ, ಇದರಿಂದ ನಾವು ಬಂದ್ವಿ ಅನ್ನೋ ಅರಿವಿಗೆ ಬಂದಿರಲ್ಲ. ಇಲ್ಲಿ ಯಾವ್ದೋ ಬೇಡದ ವಾಸನೆಗಳನ್ನ ಇಟ್ಕೊಂಡು ಬೇಡದ ನೋವುಗಳನ್ನ ಅನುಭವಿಸ್ಕೊಂಡು ಇದೇ ನಾವು ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಇದನ್ ಮೀರಿದ್ದು ನಮ್ ಕಾರಣ ಶರೀರ ಅನ್ನೋದೊಂದಿದೆ ಅನ್ನೋದನ್ನ ನಾವು ಆತ್ಮಜ್ಞಾನದ ಮೂಲಕ ಪಡ್ಕೊಂಡಾಗ ನಾವು ಶುದ್ಧಾತ್ಮರು ಅನ್ನೋದು ಅರಿವಿಗೆ ಬರುತ್ತೆ. ಮತ್ತೆ ಎಚ್ಚರದ ಸ್ಥಿತಿಯಲ್ಲಿ ನಾವು ಯಾವುದರ ಮೂಲಕ ಅನುಭವಗಳನ್ನ ಪಡ್ಕೊಳ್ತೀವಿ? ಅನುಭವಗಳು ಪಂಚೇಂದ್ರಿಯಗಳ ಮೂಲಕ, ಪಂಚ ಪ್ರಾಣಗಳು ಎಲ್ಲವೂ ಇದೆ. ಈಗ ಎಚ್ಚರದಲ್ಲಿ ಈಗಾಗ್ಲೇ ಹೇಳ್ದಂಗೆ 21 ಅಂಗಗಳಿದೆ ಅಂತ ಹೇಳಿದ್ವಲ್ಲ, ಎಲ್ಲಾ ಅಂಗಗಳು ನಮ್ಗಲ್ಲಿ ಗಣನೆಗೆ ಬಂದ್ಬಿಡುತ್ತೆ. ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಪಂಚಭೂತಗಳು, ಇವೆಲ್ಲದ್ರಿಂದಲೂ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ, ಇವುಗಳನ್ನೆಲ್ಲಾನು ನಾವು ಅನುಭವಿಸ್ತಾನೆ ಇರ್ತೀವಿ ಅಲ್ಲಿ. ಇವೆಲ್ಲವೂ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಇವೆಲ್ಲವನ್ನು ಉಪಯೋಗಿಸ್ಕೊಂಡು ದೇಹ ಕೆಲಸ ಮಾಡ್ತಾನೆ ಇರುತ್ತೆ, ಅನುಭವಿಸ್ತಾನೆ ಇರುತ್ತೆ ಇದ್ರಲ್ಲಿ ಬಂದ ಎಲ್ಲವನ್ನು ಅನ್ನೋದು ಎಚ್ಚರದಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿರುತ್ತೆ. ಆದ್ರೆ ಇದನ್ ಮೀರದ್ದೊಂದಿದೆ ಅನ್ನೋದ್ರ ಅರಿವಿರಲ್ಲ ಅಷ್ಟೇ ಅಲ್ಲಿ. ಯಾವಾಗ ಅಜ್ಞಾನದಲ್ಲಿದ್ದಾಗ. ಜ್ಞಾನ ಬಂದಾಗ ಅರಿವಿಗೆ ಬರುತ್ತೆ. ಮತ್ತೆ ಸ್ವಪ್ನಾವಸ್ಥೆಯಲ್ಲಿ ಇರ್ಬೇಕಾದ್ರೆ ಅಲ್ಲಿ ಹೇಗೆ ನೀವು ಅನುಭವವನ್ನ ಪಡಿತೀರಾ? ಅಲ್ಲಿ ಯಾವುದು ಕೆಲಸ ಮಾಡ್ತಾ ಇರುತ್ತೆ? ಸ್ವಪ್ನದಲ್ಲೂ ಅಷ್ಟೇ ಈ ದೇಹ ಅನ್ನೋದು ಒಂದು ಯಾವುದು ಇರಲ್ಲ. ಸ್ವಪ್ನದಲ್ಲಿ ನಮ್ಗೆ ಯಾವ್ದಿರಲ್ಲ. ಸ್ವಪ್ನದಲ್ಲಿ ನಮ್ಗೆ ಮಿಥ್ಯ ಅಂತ ತಿಳ್ಕೊಂಡಿರ್ತೀವಿ. ಅದ್ರನ್ನ ದೇಹ ಅನುಭವಿಸ್ತಾ ಇರುತ್ತೆ ಅದನ್ನ, ಮನಸ್ಸಿರಲ್ಲ. ಸ್ವಪ್ನ ಕಾಣುವಾಗ ಮಿಥ್ಯ ಅಂತ ಗೊತ್ತಾಗತ್ತಾ? ಅದು ಸತ್ಯ ಅಂತ ಸ್ವಪ್ನದಲ್ಲೆಲ್ಲ ಅನುಭವಿಸ್ತಾ ಇರ್ತೀವಿ, ಅದು ಕಾಣೋದು. ಎಚ್ಚರಕ್ಕೆ ಬಂದಾಗ ನಮಗ್ ಗೊತ್ತಾಗುತ್ತೆ ಮಿಥ್ಯ ಅಂತ. ಆದ್ರೆ ಸ್ವಪ್ನ ಸ್ಥಿತಿಯಲ್ಲಿ ಎಲ್ಲವನ್ನೂ ಅನುಭವಿಸ್ತಾ ಇರ್ತೀವಿ. ಅಂದ್ರೆ ಪಂಚ ಪ್ರಾಣಗಳು, ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಉಪಯೋಗಕ್ಕೆ ಬಂದಿರುತ್ತೆ. ಆದ್ರೆ ಯಾವ್ದಿರಲ್ಲ, ಸ್ಥೂಲ ಶರೀರವೇ ಕೆಲಸ ಮಾಡ್ತಾ ಇರಲ್ಲ, ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇರಲ್ಲ. ಪಂಚೇಂದ್ರಿಯಗಳು ಬಿಟ್ಟು ಉಳಿದದ್ದೆಲ್ಲ ಇರುತ್ತೆ. ಹೌದು. ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಎಲ್ಲ ಅಂಗಗಳು ಏನೇನಿರುತ್ತೋ ಅವೆಲ್ಲನೂ ಕೆಲಸ ಮಾಡ್ತಾ ಇರತ್ವೆ. ಅವೇನೆ ಅಲ್ಲಿ ನಾನಾ ಕ್ಯಾರೆಕ್ಟರ್ಸ್ ಎಷ್ಟೊಂದು ಬರುತ್ತೆ ಅಲ್ವಾ. ನಾನು ಅಲ್ಲೇ, ಮತ್ತೆ ನಾನು ಹೀಗೆ ಇರಬೇಕು ಅನ್ನೋದೇನಿಲ್ಲ. ನಾನು ಬೇರೆಯಾಗಿನೂ ಕಾಣಿಸ್ಕೊಳ್ಬಹುದು, ನಾನು ಚಿಕ್ಕಂದಿನಲ್ಲಿ ಇದ್ದ ಒಂದು ವ್ಯಕ್ತಿಯಾಗಿ ಕಾಣಿಸ್ಕೊಳ್ಬಹುದು, ಅಥವಾ ನನ್ನ ಕಲ್ಪನೆಯಲ್ಲಿ ನಾನು ಹೀಗಿರ್ಬೇಕು ಹಾಗಿರ್ಬೇಕು ಅನ್ಕೊಂಡಾಗ ಆ ರೀತಿಯಲ್ಲೂ ಇರಬಹುದು. ಮತ್ತೆ ನಾನಾ ಪ್ರಾಣಿಗಳು, ನಾನಾ ಪ್ರಪಂಚ, ಎಲ್ಲ ಪ್ರಪಂಚವೂ ಸಹ ಅಲ್ಲಿ ಯಾವುದು ಮಾಡುತ್ತೆ, ಅಲ್ಲಿ ಕಾಣಿಸೋ ತರ ಪ್ರಪಂಚವನ್ನ ಸೃಷ್ಟಿ ಯಾವ್ದು ಮಾಡ್ಕೊಳ್ಳುತ್ತೆ?
ನೀವು ಮುಂದುವರಿಸಿ. ಈ ತೈಜಸ ಅನ್ನೋದು ಏನೋ ಕೇಳಿಸ್ಲಿಲ್ಲ ಅಮ್ಮ. ಹಾ, ನಿಜವಾಗ್ಲೂ ಈ ತೈಜಸ ಅನ್ನೋದು ಏನು? ತೈಜಸ ಅಂದ್ರೆ ಆ, ಅದೇ ಈ 3 ಅವಸ್ಥೆಗಳಲ್ಲಿ ನಾವು ಎಚ್ಚರ, ಕನಸು, ಗಾಢ ನಿದ್ದೆ ಇದ್ರಲ್ಲಿ ನಾವು ಸ್ವಪ್ನದಲ್ಲಿ ಏನನ್ನ ನಾವು ಆ ವಿಶ್ವ ಅಂತ ಸ್ಥೂಲದಲ್ಲೂ ಸೂಕ್ಷ್ಮ ಶರೀರದಲ್ಲಿ ಬಂದದನ್ನ ತೈಜಸ ಅಂತಾನು ಅಂತ ಹೇಳ್ತೀವಿ. ಅದೇ ಸ್ವಪ್ನದಲ್ಲಿ ಅದೇ ನಾವು ಇವಾಗ ಅನುಭವಿಸೋದನ್ನ ಎಚ್ಚ ತೇಜಸ್ಸ ಅಂತ ಹೇಳ್ತೀವಿ. ಅಭಿಮಾನ ಬರ್ತಲ್ಲ ಸ್ವಪ್ನ ಎಚ್ಚರದಲ್ಲಿ ಶರೀರದಲ್ಲಿ, ಅಂದ್ರೆ ಇರ್ಬೇಕಾದ್ರೆ ಸೂಕ್ಷ್ಮ ಶರೀರ. ಆತ್ಮನನ್ನ ನಾವು ವಿಶ್ವ ಅಂತ ಬಿಟ್ಟು ಅನ್ಕೊಳ್ತೀವಿ ಹೌದು ಅಲ್ವಾ? ನಮಗ್ ಹೌದು, ಗೊತ್ತಿಲ್ಲ, ಕನಸಿನಲ್ಲಿ ಬರೋದು. ಆದ್ರೆ ಅದು ಆತ್ಮನನ್ನೇ ನಾವು ವಿಶ್ವ ಅಂತ ಗುರುತಿಸ್ಕೊಳ್ತೀವಿ. ಈ ಏನು ದೇಹ ಹೌದು ಒಂದು ಆರೋಪವಾಗಿರುತ್ತೆ, ಆದ್ರೆ ನಾವು ಗುರುತಿಸ್ಬೇಕಾದ್ರೆ ಆತ್ಮನನ್ನೇ ದೇಹ ಅಂತ ಬಿಟ್ಟು ನಾವು ಅನ್ಕೊಳ್ತೀವಲ್ವಾ? ಹಾಗೆ ಹೌದಮ್ಮ. ಕನಸಿನಲ್ಲಿ ತೈಜಸ ಅನ್ನೋದು ಸಹ ಈ ಆತ್ಮನನ್ನೇ, ಅಲ್ಲಿ ಸೂಕ್ಷ್ಮ ಶರೀರ ಮಾತ್ರ ಇರುತ್ತೆ, ಅದೇ ಹೌದು ಎಲ್ಲ ಪ್ರಪಂಚವಾಗಿ ಕಾಣಿಸ್ಕೊಳ್ಳುತ್ತೆ, ನಾನಾಗಿ ಕಾಣಿಸುತ್ತೆ. ಇವಾಗ ಬೇರೆಯವರಾಗಿ ಅದೇ ಕಾಣಿಸ್ಕೊಳ್ಳುತ್ತೆ. ಈ ನದಿಯಾಗಿ, ಬೆಟ್ಟ ಗುಡ್ಡ ಆಗಿ ಎಲ್ಲವೂ ಸಹ ಅದೇ ಆಗಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಅದು ಯಾವುದನ್ನು ಈ ಸ್ಥೂಲ ಶರೀರ ಅವಾಗ ಇರಲ್ಲ. ಅಂದ್ರೆ ಅವಾಗ ಸ್ಥೂಲ ಶರೀರ ಇಲ್ಲದೇನೂ ಸಹ ಈ ಮನಸ್ಸು ಅನ್ನೋದು ಮತ್ತೆ ಸೂಕ್ಷ್ಮ ಶರೀರ ಅನ್ನೋದು ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗ್ಬಿಟ್ಟು ಇವಾಗ ಸ್ಥೂಲ ಶರೀರ ಅನ್ನೋದು ಅಲ್ಲ ಅಂತಾಯ್ತು. ಅಂದ್ರೆ ಇದು ಬದಲಾವಣೆ ಆಯ್ತು, ಈ ಅವಸ್ಥೆ ಅನ್ನೋದು ಬದಲಾವಣೆ ಆಯ್ತು ಅಲ್ವಾ? ಬದಲಾಯಿತು ಕನಸಿನಲ್ಲಿ. ಹೌದು, ಕನಸಿನಲ್ಲಿ ಬದಲಾವಣೆ. ಒಂದಿರುತ್ತೆ, ಒಂದು ಪ್ರಪಂಚನೂ ಇಲ್ಲ, ಇರಲ್ಲ. ಪ್ರಪಂಚನೂ ಇಲ್ಲ, ದೇಹನೂ ಇಲ್ಲ. ಸೊ ಯಾವಾಗ ಇದು ಬೇರೆ ಸೂಕ್ಷ್ಮದಲ್ಲಿ. ಪ್ರಪಂಚ. ಅದು ಅವಾಗ ಅದು ಬರುತ್ತೆ, ಹೋಗುತ್ತೆ. ಹೌದು, ಈ ಸ್ವಪ್ನ ಪ್ರಪಂಚ. ಇವಾಗ ಎಚ್ಚರದ ಸ್ಥಿತಿ ಬಂತು ಹೋಯ್ತು, ಹಾಗೆ ಕನಸಿನ ಸ್ಥಿತಿನೂ ಅಷ್ಟೇ ಬಂತು ಹೋಯ್ತು. ಮತ್ತೆ ಗಾಢ ನಿದ್ದೆಯಲ್ಲಿ ಅದನ್ನ ಇನ್ನೊಂದು ಸ್ವಲ್ಪ ಈ ಪ್ರಾಜ್ಞ ಅನ್ನೋದನ್ನ ಸ್ವಲ್ಪ ವಿವರಿಸಿ ಹೇಳ್ಬಿಡಿ. ಅದೇ ಎಚ್ಚರದಲ್ಲಿ ವಿಶ್ವವನ್ನು ಅನುಭವಿಸ್ತಾ ಇರ್ತೀವಿ. ಸ್ವಪ್ನದಲ್ಲಿ ಪ್ರಪಂಚನೂ ಇಲ್ಲ, ದೇಹನೂ ಇಲ್ಲದೇನೆ ನಾನು ಅನ್ನೋದನ್ನ ನಾನಾಗಿ. ಹಾಗಾದ್ರೆ ನಾನು ಅನುಭವಿಸ್ತಾ ಇರೋನು ನಾನು. ಸ್ವಪ್ನ ಪ್ರಪಂಚ ನಿಜ, ಇಲ್ಲಿ ನಾನೇ ತೈಜಸ ಅಂತ ಅನ್ಕೊಂಡಿರ್ತೀನಿ. ಈ ಆತ್ಮನೇ ಎಚ್ಚರದಲ್ಲಿ ಬಂದಂತ ಆತ್ಮ ವಿಶ್ವ ಅಂತಲೂ, ಸ್ವಪ್ನದಲ್ಲಿ ಬಂದಂತ ಆತ್ಮ ತೈಜಸ ಅಂತರು. ಮತ್ತೆ ಈ ಗಾಢ ನಿದ್ದೆಯಲ್ಲಿ ಪ್ರಾಜ್ಞಾ ಅಂತ. ಎಚ್ಚರದಲ್ಲಿ ಅನುಭವಿಸೋನು ಏನು ಸ್ವಪ್ನ ನಿಜಾನೇ ಅಂದ್ರೆ ಸ್ವಪ್ನದಲ್ಲಿ ಇರೋನ್ನ ಕೇಳಿದ್ರೆ ಅವಾಗ ಏನು ಗೊತ್ತಾಗಲ್ಲ. ಎಚ್ಚರದಲ್ಲಿ ಅದು ಸ್ವಪ್ನ ಇದ್ದಾಗ, ಎಚ್ಚರದ ಅನುಭವ ಸುಳ್ಳು ಅನ್ನೋದು ಎಚ್ಚರದಲ್ಲಿ ಇದ್ದಾಗ ಗೊತ್ತಾಗುತ್ತೆ. ಹಾಗೆ ಇನ್ನು ನಾನು ಅನುಭವಿಸೋ ನಾನು ಮಾತ್ರ ನಿಜ ಅನ್ನೋದನ್ನ ಇಲ್ಲಿ ಹೇಳ್ಬೋದಾಗುತ್ತೆ. ಅಂದ್ರೆ ಗಾಢ ನಿದ್ದೆಯಲ್ಲಿ ಬರೋದು ಅಂದ್ರೆ ಕಾರಣ ಶರೀರ ಮಾತ್ರ ಇರುತ್ತೆ, ಅದನ್ನ ಹಾ, ಪ್ರಾಜ್ಞ ಅಂತ ಬಿಟ್ಟು ಪ್ರಾಜ್ಞಾ ಅಂತ ಗುರುತಿಸ್ಕೊಳ್ತೀವಿ. ಹೇಳ್ತೀವಿ. ಪ್ರಾಜ್ಞಾ ಅಂತ ಅಂದ್ರೆ ಹೇಳಿ. ಅಲ್ಲಿ ನಾವು ಯಾವಾಗ್ಲೂ ತಪ್ಪಾಗಿ ಗುರುತಿಸ್ಕೊಳ್ತಾ ಹೋಗ್ತೀವಿ. ಮತ್ತೆ ಇವಾಗ ಎಲ್ಲ ಸ್ಥಿತಿಯಲ್ಲೂ ಸಹ ನಾನು ಇದ್ದೆ ಅನ್ನೋದು, ಇವಾಗ ನಾಟಕ ದೀಪಿಕಾ ಹೇಗೆ ನೀವು ಉದಾಹರಣೆಯನ್ನ ಕೊಟ್ಟರೋ ಹಾಗೆ, ಮತ್ತೆ ಈ ಎಲ್ಲ ಅವಸ್ಥೆಗಳನ್ನು ಮೀರಿದ್ದು ಒಂದು ನೀವು ತುರಿಯ ಸ್ಥಿತಿ ಅಂತ ಹೇಳಿದ್ರಿ ಹೌದು ಅಲ್ವಾ? ಹೌದು ಹೇಗೆ ಹೌದು ಅದು ಅವಾಗ ನಿದ್ದೆ ಏನು ಇರಲ್ಲ. ಆ ಸ್ಥಿತಿಯಲ್ಲಿ ತುರಿಯಾಗೆ ನಿದ್ದೆ ಅನ್ನೋದೇನು ಇಲ್ಲ. ಆವಾಗ ಈ ಶರೀರಗಳು 3 ಇರಲ್ಲ, ಯಾವ ಶರೀರಗಳು ಸಹ ಅಲ್ಲಿ ಕೆಲಸ ಮಾಡ್ತಾ ಇರಲ್ಲ. ಆದ್ರೆ ಹೇಗೆ ದೇಹ ಹಾಗೆ ಪ್ರಿಸರ್ವ್ ಆಗಿರುತ್ತೆ ಅಂತಂದ್ರೆ, ಈ ಒಂದು ಸೃಷ್ಟಿಯ ಒಂದು ಇದರಿಂದ, ಶಕ್ತಿಯಿಂದ ಅದು ಪ್ರಿಸರ್ವ್ ಆಗಿರುತ್ತೆ. ಆದ್ರೆ ನಾನು ಎಚ್ಚರದ ನಿದ್ದೆ, ಅದು ಅಲ್ಲಿ ಏನು ಕೆಲಸಗಳು ನಡೀತಾ ಇರಲ್ಲ. ಯಾವ ಇಂದ್ರಿಯಗಳು ಸಹ 10 ಇಂದ್ರಿಯಗಳು ಸಹ ಕೆಲಸ ಮಾಡ್ತಾ ಇರಲ್ಲ. ಆ ಸ್ಥಿತಿಯಲ್ಲಿ ಇರುವಂತಹದ್ದು ತುರಿಯ ಸ್ಥಿತಿ. ಸಾವಿತ್ರಿಜಿ, ನೀವು ನಿಮ್ಮ ಎಕ್ಸ್ಪ್ಲನೇಷನ್ ಏನು ಹೇಳ್ತೀರಾ?
ಚೆನ್ನಾಗಿ ಹೇಳಿದಾರಲ್ಲ ಪದ್ಮ. ಮೂರು ಅವಸ್ಥೆಗಳನ್ನ ವಿವರಿಸ್ಬೇಕಾ? ನೀವು ಮೊದಲಿನಿಂದ ಅವ್ರು ಪೂರ್ತಿಯಾಗಿ ಎಲ್ಲ ಹೇಳಿದ್ರು ಡೀಟೇಲ್ ಆಗಿ. ಹಾ, ಎಲ್ಲ ಹೇಳಿದಾರ. ಇರೋದನ್ನ ಅದೇ ನಿಮಗ್ ತಿಳಿದಿರೋದನ್ನ ನೀವು ಹೇಳ್ಬೇಕಲ್ಲ. ಮೇಡಮ್, ಒಂದು ಪ್ರಶ್ನೆ. ಆ, ಹೇಳಿ. ಕೇಳಿ. ಈಗ ಅವಸ್ಥಾತ್ರಯಗಳು ಅಂತ ಮೂರನ್ನು ಮಾತ್ರ ಹೇಳಿರಿ. ಅರೆ, ತುರಿಯಾವಸ್ಥಿತಿ ಅನ್ನೋದು ಅದೊಂದು ಅವಸ್ಥೆ ಅಲ್ವಾ? ಅದು ಅದನ್ನ ಯಾಕೆ? ಸ್ಥಿತಿ, ಅದು ಅವಸ್ಥೆ ಅನ್ನೋದು ಏನಿಲ್ಲ. ಅಲ್ಲಿ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನಾವು ಆ ಒಂದು ಸ್ಟೇಜನ್ನ ತಲುಪ್ತೀವಿ. ಧ್ಯಾನ ಮಾಡ್ಬೇಕಾದ್ರೆ ಅದು ಒಂದು ಅವಸ್ಥೆ ಅನ್ನೋದು ಇಲ್ಲ. ಅದಕ್ಕೋಸ್ಕರ ಅವರು ಅದನ್ನ ಅವಸ್ಥೆ ಅಂತ ಹೇಳಲ್ಲ. ನಾವು ಯಾವಾಗಲೂ ಮೂರು ಅವಸ್ಥೆಗಳನ್ನೇ ನಾವು ಪ್ರತಿನಿತ್ಯ ನೋಡೋದು. ನಾವು ಅದರ ಪೂರ್ತಿಯಾಗಿ ಲಕ್ಷಣ ಸಂಪೂರ್ಣವಾಗಿ ಆತ್ಮನಲ್ಲೇ ನಾವು ಸ್ಥಾಪಿತವಾದಾಗ ತುರ್ಯ. ಅದರ ಲಕ್ಷಣಗಳೇನು ಮೇಡಮ್? ತುರಿಯಾವಸ್ಥೆ ಲಕ್ಷಣಗಳು ಏನು ಲಕ್ಷಣಗಳು ಇರಲ್ಲ ಅಲ್ಲಿ. ಯಾವ ಲಕ್ಷಣಗಳು ಇರಲ್ಲ, ನಮಗೆ ಯಾವ ಅನುಭವಗಳು ಇರಲ್ಲ. ಮತ್ತೆ ಅದರ ಅನುಭವ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಆ ಸ್ಥಿತಿ ತಲುಪಿದ್ವಿ ಅನ್ನೋ ಅನುಭವ ಹೇಗೆ ಗೊತ್ತಾಗುತ್ತೆ? ಆನಂದ ಮಾತ್ರ ಬಿಟ್ರೆ ಬೇರೆ ಇನ್ನೇನು ಇರಲ್ಲ. ನಾವು ಆನಂದಕ್ಕೋಸ್ಕರನೇ ನಾನಿದ್ದೀನಿ ಅನ್ನೋದು ಮತ್ತೆ ನನಗೆ ಅರಿವಿದೆ ಅನ್ನೋದು ಸದಾ ಕಾಲವು ಎಲ್ಲ ಸ್ಥಿತಿಯಲ್ಲೂ ಗೊತ್ತಾಗತ್ತೆ. ಆದರೆ ಆನಂದಕ್ಕೋಸ್ಕರ ಹುಡುಕಾಟ, ಅದಕ್ಕೋಸ್ಕರನೇ ಈ ದೇಹವನ್ನು ತೆಗೆದುಕೊಂಡು ಈ ಜನ್ಮಗಳು ಎಲ್ಲ ತೆಗೆದುಕೊಂಡು ಬರ್ತಾ ಇರೋದು. ಆದರೆ ಆ ತುರ್ಯ ಅನ್ನುವ ಒಂದು ಸ್ಥಿತಿಗೆ ನಾವು ತಲುಪಿದಾಗ ಆ ಪರಮಾನಂದವನ್ನ, ಪೂರ್ಣತ್ವವನ್ನ ಕಂಡುಹಿಡ್ಕೊಳ್ತೀವಿ. ಅಂದ್ರೆ ಅದು ಜೀವನ್ಮುಕ್ತ ಸ್ಥಿತಿಗೆ ಸಮಾನನಾ ಅಥವಾ ಜೀವನ್ಮುಕ್ತ ಸ್ಥಿತಿನೇನಾ ತುರಿಯಾವಸ್ಥೆ ಅನ್ನೋದು, ಅಥವಾ ಅದಕ್ಕೆ ವ್ಯತಿರಿಕ್ತವಾದದ್ದ? ಜೀವನ್ ಮುಕ್ತರು ಅಂತಂದ್ರೆ ಇದು ಸಾಧನೆಯ ಒಂದು ಅವಸ್ಥೆಯಲ್ಲಿ ಇದು ಬರುತ್ತೆ. ಜೀವನ್ ಮುಕ್ತಿಗೆ ಅದು ಜ್ಞಾನವೂ ಬಂದು ಇದು ಸಾಧನೆ. ಇನ್ನೂ ಡೀಟೇಲ್ ಆಗಿ ಸರ್ ಮುಖೇನ ತಿಳ್ಕೊಳ್ಳೋಣ. ನನಗೆ ತಿಳಿದಿರೋ ಮಟ್ಟಿಗೆ ಇದು ಸಾಧನೆಗೆ ಸೇರ್ಕೊಳ್ಳುತ್ತೆ. ನಾನು ಯಾವುದು ನನ್ನ ಮನಸ್ಸಿನಲ್ಲಿ ನಾನು ಪರಬ್ರಹ್ಮ ಸ್ವರೂಪಿ ಅಂತ ನಾನು ಆ ತುರ್ಯಾವಸ್ಥೆಗೆ ಹೋದಾಗ ಅಲ್ಲಿ ಆತ್ಮಜ್ಞಾನ ಅಲ್ಲಿ ಪೂರ್ತಿಯಾಗಿ ನನ್ನಲ್ಲಿ ಇಳ್ಕೊಳ್ಳುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ಗೆ. ಅದು ತುರ್ಯಾವಸ್ಥೆ. ಅಂದ್ರೆ ನಿಧಿಧ್ಯಾಸ. ನನ್ನ ತಿಳುವಳಿಕೆಗೆ ಗೊತ್ತಿರೋ ಹಾಗೆ ಅದು ನಿಧಿಧ್ಯಾಸ. ಸರಿ. ಅಮ್ಮ, ಒಂದು ಉದಾಹರಣೆ ಮೂಲಕ ನೋಡೋಣ ಶಶಿಧರ್ ಸರ್. ಹಾ, ಈಗ ಹೇಳಿ. ಈಗ ನೋಡಿ, ಒಂದು ನಮ್ಮ ದೈನಂದಿನ ನಿಮ್ಮ ಸುತ್ತಮುತ್ತಲಿನ ಒಂದು ಸಣ್ಣ ಉದಾಹರಣೆ. ಈಗ ನಿಮ್ಮ ಸುತ್ತಮುತ್ತ ಎಲ್ಲಿ ಕೂತ್ಕೊಂಡಿದ್ದೀರಲ್ಲ, ಗಮನ ಕೊಡಿ. ಅಲ್ಲಿ ನೀವು ಯಾವುದೋ ಒಂದು ರೂಮ್ನಲ್ಲೋ ಯಾವುದೋ ಜಾಗದಲ್ಲಿ ಕೂತ್ಕೊಂಡಿದ್ದೀರ. ಅಲ್ಲಿ ಗೋಡೆ ಇದೆ, ಅಲ್ಲಿ ಪುಸ್ತಕ ಇರ್ಬೋದು, ಏನೇನೋ ಬೇರೆ ಬೇರೆ ವಸ್ತುಗಳೆಲ್ಲ ಇದೆ. ಈಗ ಈ ಎಲ್ಲ ಏನೆಲ್ಲ ನಿಮಗೆ ಕಾಣಿಸ್ತಾ ಇದೆ, ಇದೆಲ್ಲ ಯಾವುದರಲ್ಲಿದೆ? ಇದೆಲ್ಲ ಈ ಜಾಗೃತ ಅವಸ್ಥೆಯಲ್ಲಿ ಇದೆ ಸರ್. ಜಾಗೃತ ಅವಸ್ಥೆಯಲ್ಲಿ ಇದನ್ನ ನಾವು ನೋಡ್ತಾ ಇದ್ದೀವಿ. ಅದು ನಾವು ಅವಸ್ಥೆ ರೀತಿಯಲ್ಲಿ ನೋಡಿದಾಗ, ಈಗ ಸದ್ಯಕ್ಕೆ ನೀವು ಈ ನಿಮ್ಮ ಸುತ್ತಮುತ್ತಲಿನ ರೂಮಲ್ಲಿ ಏನಿದೆ ಆ ದೃಶ್ಯವನ್ನ ಗಮನ ಕೊಟ್ಟಾಗ, ಈ ರೂಮ್ ಅನ್ನೋದು, ಆ ರೂಮಲ್ಲಿ ನಿಮ್ಮ ಬೇರೆ ಬೇರೆ ವಸ್ತುಗಳಿರ್ಬೋದು, ಪುಸ್ತಕ ಇರ್ಬೋದು, ನಿಮ್ಮ ಲ್ಯಾಪ್ಟಾಪ್ ಇರ್ಬೋದು, ನಿಮ್ದು ಮೊಬೈಲ್ ಇರ್ಬೋದು, ಟೇಬಲ್ ಇರ್ಬೋದು, ನೀವು ಕೂತ್ಕೊಂಡಿರೋ ಚೇರ್ ಇರ್ಬೋದು, ಇದೆಲ್ಲ ಎಲ್ಲಿದೆ? ಇವೆಲ್ಲ ಯಾವುದರಲ್ಲಿದೆ? ಇವೆಲ್ಲ ಎಚ್ಚರದ ಸ್ಥಿತಿಯಲ್ಲಿದೆ. ಸರ್, ನಾನು ಹೇಳ್ಬೋದಾ ಸರ್? ಮನಸ್ಸು ಸರ್. ಕರೆಕ್ಟ್, ಮನಸ್ಸಿನಲ್ಲಿದೆ. ಹೌದು, ಅದು ಸರಿನೇ. ಆದರೆ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ, ನಾನೇನು ನಿಮಗೆ ಬೆರಳು ಮಾಡಿ ತೋರಿಸ್ತಾ ಇದ್ದೇನೆ ಅಂದರೆ, ಏನೋ ಒಂದು ಖಾಲಿ ಜಾಗ ಅಂತ ಇದೆಯಲ್ಲ, ಆ ಖಾಲಿ ಜಾಗದಲ್ಲಿ ಈ ಎಲ್ಲ ವಸ್ತುಗಳು ಇದೆ. ಹೌದ್ ತಾನೆ? ಹೌದು ಹೌದು. ಈಗ ಈ ಖಾಲಿ ಜಾಗ ಇದ್ದಿದ್ದಕ್ಕೆ ಈ ವಸ್ತುಗಳೆಲ್ಲ ಬರ್ಲಿಕ್ಕೆ ಸಾಧ್ಯವಾಯಿತು. ಹೌದಾ? ಹೌದು. ಈ ಖಾಲಿ ಜಾಗ ಇವಾಗ ಅಲ್ಲಿ ಗೋಡೆ ಹಾಕ್ಬಿಟ್ಟು ನಾವು ಅದನ್ನ ಮನೆ ಅಂತ ಕರಿತಾ ಇದ್ದೀವಿ. ಹೌದು. ಆ ಗೋಡೆ ಹಾಕಕ್ ಮುಂಚೆ ಆ ಖಾಲಿ ಜಾಗ ಏನೋ ಬೇರೆ ಹೆಸರು ಇರ್ಬೋದೇನೋ. ಆಕಾಶ ಅಥವಾ ಅವಕಾಶ. ಒಂದು ಖಾಲಿ ಜಾಗ ಅಲ್ವಾ? ನೀವು ಈ ಮನೆ ಕಟ್ಟೋಕ್ ಮುಂಚೆ ಈ ಖಾಲಿ ಜಾಗದಲ್ಲಿ ಇನ್ನೊಬ್ರು ಯಾರೋ ಮನೆ ಕಟ್ಬಿಟ್ಟು ಅದನ್ನ, ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಅವ್ರು ಯಾರೋ ಅದನ್ನ ಇದು ಆಸ್ಪತ್ರೆ ಅಂತ ಕರೆದಿರ್ಬೋದು.
ಹೌದು ಇನ್ಯಾರೋ ಅದೇ ಖಾಲಿ ಜಾಗದಲ್ಲಿ ಆ ಆಸ್ಪತ್ರೆನ ಕೆಡವಿ ಅಲ್ಲಿ ಒಂದು ಮಂದಿರ ಕಟ್ಬಿಟ್ಟು ಇದು ಮಂದಿರ ಅಂತ ಹೇಳ್ಬೋದು. ಹೌದು ಇನ್ನೊಬ್ರು ಯಾರೋ ಅದೇ ಖಾಲಿ ಜಾಗದಲ್ಲಿ ಆ ಮಂದಿರನ ತೆಗೆದಾಕಿ ಆ ಜಾಗದಲ್ಲಿ ಒಂದು ಆ, ಮ- ಮಂಟಪ ಕಟ್ಬಿಟ್ಟು ಏನೋ ಮಾಲ್ ಕಟ್ಬಿಟ್ಟು ಓ ಇದು ವಾಣಿಜ್ಯ ವ್ಯವಹಾರದ ಮಾಲ್ ಅಂತ ಹೇಳ್ಬೋದು. ಹೌದು ಈ ರೀತಿ ಬೇರೆ 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 ಏನೋ ಬರ್ತಾ ಇದೆ ಹೋಗ್ತಾ ಇದೆ. ಆದರೆ ಆ ಖಾಲಿ ಜಾಗ ಇದೆಯಲ್ಲ, ಆ ಖಾಲಿ ಜಾಗ ಯಾವತ್ತಾದ್ರೂ ಬಂತಾ ಹೋಯ್ತಾ? ಇಲ್ಲ, ಅದು ಯಾವಾಗಲೂ ಶಾಶ್ವತವಾಗಿದೆ ಸರ್. ಆ ಖಾಲಿ ಜಾಗನೇ ನೀವು, ಹೌದು ಆ ಆತ್ಮನೇ ನೀವು. ಯಾವ ಥರ ಆ ಖಾಲಿ ಜಾಗದಲ್ಲಿ ಬೇರೆ ಬೇರೆ ಏನೇನೋ ಬರ್ತಾ ಇದೆ ಹೋಗ್ತಾ ಇದೆ, ಆ ರೀತಿ ಒಂದು ಖಾಲಿ ಜಾಗ ನೀವು. ಹಾ ನಿಮ್ಮಲ್ಲಿ ಓ ಎಚ್ಚರ ಅನ್ನೋ ಒಂದು ಏನೋ ಒಂದು ಮಂಟಪ ಬರ್ತಾ ಇದೆ ಹೋಗ್ತಾ ಇದೆ, ನಿದ್ರೆ ಅನ್ನೋದೇನೋ ಬರ್ತಾ ಇದೆ ಹೋಗ್ತಾ ಇದೆ, ಕನಸು ಅನ್ನೋದೇನೋ ಬರ್ತಾ ಇದೆ ಹೋಗ್ತಾ ಇದೆ. ಆದರೆ ನೀವಿರೋದಕ್ಕೆ ಇದೆಲ್ಲ ಬರ್ತಾ ಇದೆ ಹೋಗ್ತಾ ಇದೆ. ಆ ಏನೋ ಒಂದು ಖಾಲಿ ಜಾಗದ ಥರ ನೀವಿದ್ದೀರಲ್ಲ, ಆ ನೀವೇನೇ ತುರಿಯ. ಹಾ ಆಯ್ತಾ? ತುರಿಯ ಅಂತಂದ್ರೆ ಅದೇನೋ ಒಂದು ಬಂದು ಹೋಗುವಂಥದ್ದಲ್ಲ, ಈ ಖಾಲಿ ಜಾಗದ ಥರ ಯಾವಾಗಲೂ ಇರೋವಂಥದ್ದು. ಆದರೆ ಜ್ಞಾನ ದೃಷ್ಟಿಯಿಂದ ನೋಡ್ಲಿಕ್ಕೆ ಮುಂಚೆ ನಮ್ಮ ದೃಷ್ಟಿಕೋನ ಎಲ್ಲ ಎಲ್ಲಿರುತ್ತೆ? ಆ ಮಂದಿರದ ಮೇಲೆ, ಆ ಮಾಲ್ ಮೇಲೆ, ಆ ಮನೆ ಮೇಲೆ. ಈಗ ಯಾವುದೋ ಒಂದು ಜಾಗದಲ್ಲಿ, ಈಗ ನೀವು ಕೂತ್ಕೊಂಡಿರೋ ಜಾಗದಲ್ಲೂ ನಿಮ್ಮ ಗಮನ ಎಲ್ಲ ಎಲ್ಲಿರುತ್ತೆ? ಆ ಪುಸ್ತಕದ ಮೇಲೆ, ಟೇಬಲ್ ಮೇಲೆ, ಚೇರ್ ಮೇಲೆ, ಗೋಡೆ ಮೇಲೆ. ಅಯ್ಯೋ ಆ ಗೋಡೆ ನೀರು ಇಳಿತಾ ಇದೆ, ಅದನ್ನು ಕ್ಲೀನ್ ಮಾಡಬೇಕು. ವಸ್ತುಗಳ ಮೇಲಿರುತ್ತೆ ಹೊರತಾಗಿ ಆ ಖಾಲಿ ಜಾಗದ ಮೇಲೆ ಇರಲ್ಲ ಗಮನ. ಹೌದು ಹೌದು ಸತ್ಯ. ಅಂದ್ರೆ ಆ ಖಾಲಿ ಜಾಗ ಇರಲಿಲ್ಲ ಅಂತಿದ್ರೆ ಆ ವಸ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು ಹಾಗೆ ಆ ಖಾಲಿ ಜಾಗದ ಥರದ್ದು ನೀವು ಆತ್ಮ, ಅದನ್ನ ತುರಿಯ ಅಂತ ಹೇಳೋದು ವೇದಾಂತದಲ್ಲಿ. ಹಾ ತುರಿಯ ಅಂತಂದ್ರೆ ಎಲ್ಲವನ್ನು ಮೀರಿದ್ದು ಅಂತ ಅರ್ಥ. ಸರಿ ಅದೇನೋ ಒಂದು ಬಂದು ಹೋಗುವಂಥದ್ದಲ್ಲ. ಅದಕ್ಕೆ ಅಮ್ಮ ಹೇಳಿದ್ದು ಅದು ಒಂದು ಅವಸ್ಥೆ ಅಲ್ಲ. ಆ ಹೌದು ಹಾ ಖಾಲಿ ಜಾಗದಲ್ಲಿ ಮಂದಿರ ಇದ್ದಾಗ ಅದನ್ನ ನಾವು ಮಂದಿರ ಅಂತ ಕರೆದ್ವಿ, ಅಥವಾ ಅದನ್ನ ಮಾಲ್ ಅಂತ ಕರೆದ್ವಿ, ಅಥವಾ ಅದನ್ನ ಆಸ್ಪತ್ರೆ ಅಂತ ಕರೆದ್ವಿ. ಆ ಅರ್ಥ ಆಯ್ತು ಹೆಸರು ಯಾವುದಕ್ಕೆ? ಆ ಹೆಸರೆಲ್ಲ ಕಟ್ಟಡಕ್ಕೆ. ಹಾ ಖಾಲಿ ಜಾಗಕ್ಕೆ ಏನೂ ಹೆಸರಿಲ್ಲ. ಸರಿ. ಈಗ ನನ್ನ ಮೊದಲನೇ ಪ್ರಶ್ನೆಗೆ ತುಂಬಾ ಸ್ಪಷ್ಟವಾದ ಉತ್ತರ ಸಿಕ್ತು ಸರ್ ಅದು. ಹಾ. ಆದ್ರೆ ಎರಡನೇ ಪ್ರಶ್ನೆ ಏನಂದ್ರೆ ಈ ತುರಿಯಾವಸ್ಥೆ ಮತ್ತೆ ಏನು ಜೀವನ್ಮುಕ್ತ ಸ್ಥಿತಿ, ಜೀವನ್ಮುಕ್ತಿ. ಹೌದು. ಅದು ಎರಡು ಒಂದೇನಾ ಅಂತ ಒಂದು. ಏನು ಜೀವನ್ ಮುಕ್ತಿ ಅಂತಂದ್ರೆ? ಜೀವನ್ ಮುಕ್ತಿ. ಮುಕ್ತಿ ಅಂತಂದ್ರೆ ಏನು? ಏನೋ ಒಂದು ಬಿಡುಗಡೆ. ಹೌದು ಬಿಡುಗಡೆ ಯಾವುದರಿಂದ? ಬಿಡುಗಡೆ ನಾನು ಅಜ್ಞಾನ. ಈ ದೇಹ ಮನಸ್ಸು ಅನ್ನೋ ಅಜ್ಞಾನದಿಂದ. ಆ ದೃಷ್ಟಿಕೋನದಿಂದ ನೋಡಿದಾಗ ಜೀವನ್ ಮುಕ್ತಿ. ಜೀವನ್ ಮುಕ್ತಿ ಅಂದ್ರೆ ಏನು? ನಾನು ಆತ್ಮಸ್ವರೂಪಿ ಅನ್ನೋ ಒಂದು ಸ್ಪಷ್ಟತೆನಲ್ಲಿ ನಿಂತಾಗ ಅದು ತುರಿಯಾನೆ. ಸರಿ ಜೀವನ್ ಮುಕ್ತಿಯ ಹಂತ ತುರಿಯಾನೆ. ಸರಿ ನಾನು ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಸಚ್ಚಿದಾನಂದ ಶಿವ ನಾನು ನಾನೇ ಅನ್ನೋ ಒಂದು ಸ್ಥಾನದಲ್ಲಿ ನಿಂತ್ಕೊಂಡಾಗ ಅದು ಜೀವನ್ಮುಕ್ತ ಅಂತ ಕರಿಬಹುದು, ತುರಿಯ ಅಂತ ಕರಿಬಹುದು. ಕೈವಲ್ಯ ಅಂತ ಕರಿಬಹುದು. ಅದೆಲ್ಲ ಕೇವಲ ಭಾಷೆನಲ್ಲಿ ನಾವು ಹಾ ಏನೋ ಒಂದಕ್ಕೆ ದಿಕ್ಕು ಬೆರಳು ಮಾಡಿ ತೋರಿಸ್ಲಿಕ್ಕೆ ನಾವು ಉಪಯೋಗ ಮಾಡೋ ಬೇರೆ ಬೇರೆ ಪದಗಳು. ಸರಿ ಆಗ್ಲಾ? ಹಾ ಸರ್, ಅರ್ಥ ಆಯ್ತು ಸರ್, ಈಗ ಚೆನ್ನಾಗಿ ಅರ್ಥ ಆಯ್ತು. ಥ್ಯಾಂಕ್ ಯು ಸರ್. ಆಗ್ಲಿ. ಈ ವಿಚಾರವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರಿಸೋಣ ಸರ್. ಇವಾಗ ಆಗ್ಲಿ ನಿಲ್ಸೋಣ. ಆಗ್ಲಿ ಅಮ್ಮ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.